ಹೇ ಗೈಸ್, ಹಾಯ್. ಈಗ ಟೈಮ್ ಬಂದು ರಾತ್ರಿ 9 ಗಂಟೆ ಗೈಸ್. ಹಸ್ಬೆಂಡ್ಗೆ ಹಣ್ಣು ರೆಡಿ ಮಾಡಿಟ್ಟಿದ್ದೀನಿ, ತೋರಿಸ್ತೀನಿ ತಾಳಿ. ಆ್ಯಂಡ್ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಗೈಸ್. ನೋಡಿ, ಅಪ್ಪ ದೇವ, ಎಷ್ಟೋ ತನಕ ಕೆಲಸ ಆಯಿತು ಗೈಸ್. ಏನು ಗೊತ್ತಾ, ನಾನು ಸ್ನಾನ ಮಾಡಿದ್ದು ನಿನ್ನೆ ಬೆಳಗ್ಗೆ 6 ಗಂಟೇಲಿ. ಈಗ ಟೈಮು ಇವತ್ತು 9 ಗಂಟೆ. ನಿನ್ನೆ ಕೊರಗಜ್ಜ ಸ್ವಾಮಿ ನೋಡೋಕ್ಕೆ ಹೋಗಿದ್ನಾ, ಬಂದಿದ್ದು ರಾತ್ರಿ 9 ಗಂಟೆನಾ. ಫುಲ್ ಟಯರ್ಡ್ ಆಗಿತ್ತಾ, ಊಟನೂ ಮಾಡಲಿಲ್ಲ, ಮಲ್ಕೊಂಬಿಟ್ಟೆ. ಬೆಳಗ್ಗೆ ಎದ್ದ ಮೇಲೆ ಫುಲ್ ಕೆಲಸ. ದೇವ, ಎಷ್ಟು ಕೆಲಸ ಗೊತ್ತಾ ಗೈಸ್. ನಂದು 2 ದಿನದ ಬಟ್ಟೆ, ನನ್ನ ಹಸ್ಬೆಂಡ್ದು 2 ದಿನದ ಬಟ್ಟೆ. ನನ್ನ ಹಸ್ಬೆಂಡ್ ಬಂದ, ಸೊ ಒಂದು 2 ದಿನದ ಬಟ್ಟೆ. ಆಮೇಲೆ ತಿಂಡಿ ಏನು ಮಾಡಿದ್ದೆ, ಚಪಾತಿ ಮಾಡಿದ್ದೆ. ಆಮೇಲೆ ಅಯ್ಯೋ ಕಿರಿಕಿರಿ ಗೈಸ್, ಕರೆಂಟ್ ಬಿಲ್ಲಿಂದು ಹೇಳ್ತೀನಿ ತಾಳಿ. ಆಮೇಲೆ ಈಗ ಹೊರಗಡೆ ಇದ್ದಾನೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅದೆಲ್ಲ. ಅದೊಂದು ಕಿರಿಕಿರಿನಾ. ಸೊ ಅದು ಕಂಪ್ಲೀಟ್ ಮಾಡ್ತಾ ಕೂತ್ಕೊಂಡೆ. ಚಿಕ್ಕ ಮಕ್ಕಳು ಹೋಮ್ವರ್ಕ್ ಮಾಡ್ತಾರಲ್ಲ, ಹಾಗೆ ಸಾಲ್ವ್ ಮಾಡ್ತಾರಲ್ಲ ಮ್ಯಾಥಮೆಟಿಕ್ಸು, ಆ ರೀತಿಯಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ನ ಸಾಲ್ವ್ ಮಾಡ್ಕೊಂಡು ಕೂತ್ಕೊಂಡೆ. ಅದು ಕರೆಕ್ಟ್ ಇದೆ ಅಂತ ನಂಗೆ ಗೊತ್ತು, ಆದರೆ ನನ್ನ ಗಂಡಂಗೆ ವರದಿ ಒಪ್ಪಿಸ್ಬೇಕಲ್ಲ, ಅಪ್ಡೇಟ್ ಮಾಡಬೇಕಲ್ಲ ಪಿನ್ ಟು ಪಿನ್ನು. ಇಲ್ಲ ಅಂದರೆ ಚೆಂದಾಗೆ ಉಗ್ದಿದ್ದಾನೆ, ಆದರೆ ನೀನು ಉಗ್ದಿರೋದು ತಪ್ಪು ಅಂತ ಪ್ರೂವ್ ಮಾಡಬೇಕಲ್ಲ. ಸೊ ಅದನ್ನು ಮಾಡ್ಕೊಂಡು ಕೂತ್ಕೊಂಡಲ್ಲ, ಅಷ್ಟಾಯಿತು. ಆಮೇಲೆ ಸಂತೆ ಮಾಡ್ಕೊಂಬಂದೆ, ಬಟ್ಟೆ ಒಗ್ದೆ, ಪಾತ್ರೆ ಎತ್ತಿಟ್ಟೆ, ಫ್ರೂಟ್ಸ್ ಕಟ್ ಮಾಡಿಟ್ಟೆ. ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ತರಕಾರಿ ಬೇರೆ ಎತ್ತಿಟ್ಟೆ. ಅಪ್ಪ ಸಾಕಾಗಿ ಹೋಯ್ತು. ಈಗ ಹೋಗಿ ಮಲ್ಕೊಂಡ್ಬಿಟ್ರೆ ಹರ ಶಿವ ಅಂತ ಬೆಳಗ್ಗೆ ಎದ್ದೊಳ್ಬೇಕು. ಫಸ್ಟ್ ಹೋಗಿ ಹಣ್ಣಿಟ್ಬಿಟ್ಟು ಬರೋಣ, ಆಮೇಲೆ ಹೋಗಿ ದಬಾಕೊಳ್ಳೋಣ. ಇವತ್ತು ಕಲ್ಲಂಗಡಿ ಹಣ್ಣು ಕಟ್ ಮಾಡಿಟ್ಟಿದ್ದೀನಿ. ಆಮೇಲೆ ದ್ರಾಕ್ಷಿ ಬಿಡಿಸಿಟ್ಟಿದ್ದೀನಿ. ಸೊ ಇದಿಷ್ಟು ತೊಗೊಂಡೋಗಿ ಇಟ್ಬಿಟ್ಟು ಹರ ಅಂತ ಮಲ್ಕೊಂಡ್ಬಿಡೋಣ ಬನ್ನಿ. ಬೇಕಮ್ಮ ನೀನು? ಈಗ ಬೇಡ, ನಾಳೆ ತಿಂತೀನಿ. ಹಣ್ಣಿಟ್ಬಿಟ್ಟು ಬಂದ್ಬಿಟ್ಟೆ ಗೈಸ್. ನೋಡಿ, ಟೈಮ್ ಈಗ 9:40 ಗೈಸ್. ನಾನೆಲ್ಲೋ 9 ಗಂಟೆ ಅಂದ್ಕೊಂಡಿದ್ದೆ. ಯಪ್ಪ ದೇವ, ನೋಡಿ ಗೈಸ್, ಸ್ನಾನ ಮಾಡ್ಕೊಂಡು ಬಂದಮೇಲೆ ಯಪ್ಪ ನೋಡಿ, ನನ್ನ ಬಟ್ಟೆ ಅದು ಎಷ್ಟು ಸಲ ನೆಂದೋಗಿದೆಯೋ ಗೈಸ್ ನಿನ್ನೆಯಿಂದ. ನಿನ್ನೆ ಮಂಗಳೂರಿಗೆ ಹೋಗಿದ್ದು ಅದರಲ್ಲೇ, ಇವತ್ತು ಸಂತೆ ಮಾಡಿದ್ದು ಅದರಲ್ಲೇ. ಯಪ್ಪ ದೇವ, ಹೀಗೆಲ್ಲೋ ಫ್ರೆಶ್ ಅನ್ನಿಸ್ತಾ ಇದೆ. ಇಷ್ಟೋ ತನಕ ಐ ವಾಸ್ ಫೀಲಿಂಗ್ ಲೈಕ್ ಕೊಳ್ಕಿ ಥರ, ಗೊಬ್ಬು ಥರ ಫೀಲ್ ಆಗ್ತಾಯಿತ್ತು ಗೊತ್ತಾ. ಈಗ ಏನದು ಎ ಸಿ ಹಾಕ್ಕೊಂಡು ಮಲ್ಕೊಂಡ್ಬಿಟ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ನಾನು ಹಾಕಲ್ಲ ಎ ಸಿ, ನನ್ನ ಗಂಡ ಬಂದು ಹಾಕ್ತಾನೆ. ನಾನು ಫ್ಯಾನ್ ಅಷ್ಟೇ ಹಾಕಿರ್ತೀನಿ. ನಾಳೆ ಬೆಳಗ್ಗೆ ಸಿಗ್ತೀನಿ, ಎಲ್ಲದೂ ಹೇಳ್ತೀನಿ ಅಪ್ ಟು ಡೇಟಾಗಿ. ಸದ್ಯಕ್ಕೆ ಶಾಂತವಾಗಿರಿ, ಎಲ್ಲೂ ಹೋಗಬೇಡಿ, ಸ್ಟೇ ಟ್ಯೂನ್. ಸದ್ಯಕ್ಕೆ ಗುಡ್ ನೈಟ್.
ನಾವೆಲ್ಲ ಹೇಳಿದ್ರು ಸಹ ಬೆಳಗ್ಗೆ ಆಗೋದು ಬಿಡಲ್ಲ, ಸೂರ್ಯ ಹುಟ್ಟೋದು ನಿಲ್ಸಲ್ಲ. ನೋಡಿ ಬೆಳಗ್ಗೆ ಹಾಗೆ ಹೋಯ್ತು ಗೈಸ್. ಗುಡ್ ಮಾರ್ನಿಂಗ್ ಗಾಯ್ಸ್. ಸಮಯ ಬಂದು 6:30 ಈಗ. ಬಟ್ಟೆ ನೆನೆ ಹಾಕ್ಬಿಟ್ಟು ಬಂದ್ಬಿಟ್ಟೆ. ನಮ್ಮ ಕೋಳಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ. ಆ್ಯಂಡ್ ಪಾತ್ರೆ ಸಹ ನೆನ್ನೆ ತೊಗೊಂಡೋಗಿಟ್ಟಿದ್ದೆ. ಬಿಕಾಸ್ ನಾನು ನಿನ್ನೆ ಬರೋದು ಸಂತೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಲೇಟ್ ಆಯಿತು ಅಲ್ಲ, ಹಾಗಾಗಿ ಸೊ ಆ ಟೈಮಲ್ಲಿ ನಾನು ಇಲ್ಲೇ ಕಿಚನ್ನಲ್ಲಿದ್ದೆ. ಸೊ ತಗೊಂಡೋಗಿ ಇಟ್ಟೆ. ಸೂರ್ಯ ಇವತ್ತು ಇಲ್ಲಿದ್ದಾನಲ್ಲ, ದಿನ ಅಲ್ಲೇ ಇರ್ತಾ ಇದ್ದ. ಬನ್ನಿ ತೋರಿಸ್ತೀನಿ ಗೈಸ್. ಇಲ್ಲಿದ್ದಾನೆ ಸೂರ್ಯ, ಈ ಬಾಳೆ ಎಲೆ ಮಧ್ಯದಲ್ಲಿ. ಬಟ್ ಯಾಕೋ ಕ್ಯಾಮ್ರಾ ಕಣ್ಣಿಗೆ ಸಿಗ್ತಾ ಇಲ್ಲ. ಚೆನ್ನಾಗಿದೆ, ಅಷ್ಟು ಡಾರ್ಕ್ ಇಲ್ಲ, ಲೈಟ್ ಆರೆಂಜಲ್ಲಿದೆ. ಬಟ್ ಸಿಗ್ತಾ ಇಲ್ಲ. ಹಾಂ, ಇಲ್ಲಿರ್ಬೇಕೇನೋ. ಏನು ಗೈಸ್, ಹಾಂ ಕೆಳಗೆ ಬಂದರೆ ಸಿಗ್ತಾನೆ ನೋಡಿ. ಆದರೂ ಅಷ್ಟು ಪ್ರಾಪರ್ ವ್ಯೂ ಸಿಗ್ತಾ ಇಲ್ಲ ನೋಡಿ. ಇಲ್ಲಿದ್ದಾನೆ ಸೂರ್ಯ, ಎಲ್ಲೂ ಹೋಗಿಲ್ಲ. ಬಟ್ ಅಷ್ಟು ಪ್ರಾಪರ್ ವ್ಯೂ ಸಿಗ್ತಾ ಇಲ್ಲ ಗೈಸ್. ಈಗ ಓಕೆ. ಹಾಂ, ಎಲ್ಲಿದ್ದಾನೆ? ಯಾಕೆ ಇವತ್ತು ಇಷ್ಟು ಲೈಟಾಗಿ ಬಂದಿದ್ದಾನೆ ಸೂರ್ಯ? ಆ್ಯಕ್ಚುಲಿ ಇಲ್ಲಿ ಬರಲ್ಲ, ಅದಿನ್ನು ಸ್ವಲ್ಪ ಈ ಕಡೆ ಬರ್ತಾನೆ. ಇವತ್ತು ಇಲ್ಲಿ ಬಂದುಬಿಟ್ಟಿದ್ದಾನೆ. ಮತ್ತು ಸರಿ ಕ್ಯಾಮ್ರಾ ಕಣ್ಣಿಗೆ ಸಿಗ್ತಾನೆ ಇಲ್ಲ ನೋಡಿ. ಝೂಮ್ ಹಾಕಿದ್ರೆ ಅಷ್ಟೇ ಸಿಗ್ತಾನೆ ಗೈಸ್. ಕಳ್ಳ ಝೂಮ್ ಹಾಕಿಲ್ಲ ಅಂದರೆ ಸಿಗಲ್ಲ. ಎಲ್ಲಿ? ಗುಡ್ ಮಾರ್ನಿಂಗ್ ಸೂರ್ಯ, ಎಷ್ಟು ಚಂದ ಇದೆ ಅಲ್ಲ. ವಾವ್. ಆಯಿತು, ಸೂರ್ಯನ ಮಾತಾಡಿಸಿ ಮುದ್ದು ಮಾಡಿ ಎಲ್ಲ ಆಯಿತು. ಬನ್ನಿ ಫಸ್ಟು ಬಿಸಿನೀರು ಕಾಯಕ್ಕಿಡಬೇಕು, ಕಾಫಿ ಮಾಡಬೇಕು, ತಿಂಡಿ ಮಾಡಬೇಕು. ಇವತ್ತು ದೋಸೆ ಅನಿಸುತ್ತೆ. ಎಸ್ಟರ್ಡೇ ಅವರು ಬ್ಯಾಟರ್ ರುಬ್ಬೋದು ನೋಡಿದ್ದೆ. ಸೊ ವಿಲ್ ಸಿ, ಚೆಕ್. ಆ್ಯಸ್ ಯೂಶುವಲ್ ನಿಮಗೆಲ್ಲ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ನಾನು ಏನಾದರೂ ನಿಂಬು ವಾಟರ್ನ ಕುಡಿತಾ ಇದ್ದೀನಿ. ಹಾಗೆಯೇ ಇವತ್ತು ಸಹ ನಿಂಬು ವಾಟರ್ನ ಹಾಕ್ಕೊಂಡಿದ್ದೀನಿ. ಬಿಸಿ ಬಿಸಿ ಹಾಟ್ ವಾಟರ್ಗೆ ನಿಂಬು ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಹಾಕೋತೀನಿ ಗೈಸ್. ನೀವು ಹೀಗೆ ಮಾಡ್ತೀರಾ? ಕಮೆಂಟ್ ಮಾಡಿ. ಪಕ್ಕದಲ್ಲಿ ಕಾಫಿ ಇಟ್ಟಿದ್ದೀನ, ಹೋಗ್ತಾ ಇದೆ. ಸೊ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟೆ. ಆ್ಯಂಡ್ ಈಗ ಕಾಫಿ ಕುಡಿಬೇಕು. ಅದಕ್ಕಿಂತ ಮುಂಚೆ ದೋಸೆನ ಎದ್ದೋಳ್ಸೋಣ ಬನ್ನಿ. ದೋಸೆ ನೋಡಿ ಎಷ್ಟು ಎದ್ದೋಳಿನಿಲ್ಲ ಅಂದರೆ ಚಂದ ಬರ್ತಾ ಇದೆ. ಕಷ್ಟಪಟ್ಟಾದರೂ ಎದ್ದೋಳಿಸ್ಬೇಕು ಗೈಸ್. ಆದರೆ ಕೆಂಪಗೆ ಆಗ್ತಾ ಇದೆ. ಸೊ ಸೈಮಲ್ಟೇನಿಯಸ್ಲಿ ಚಟ್ನಿ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ನನ್ನ ಗಂಡ ಯಾವಾಗ ಬರ್ತಾನೋ ಏನೋ ಗೈಸ್, ಬಂದಾಗ ಕೊಡೋದು. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ತರೋಕೆ ಹೋಗಿದ್ದೆ. ಆವಾಗ ನನ್ನ ಗಂಡ ಎದ್ದಿದ್ದ. ಸೊ ಅವನಿಗೆ ಲೆಮನ್ ವಾಟರ್ ತೊಗೊಂಡೋಗೋಣ ಅಂದ್ಕೊಂಡೆ. ಹಾಗಾಗಿ ಅವನಿಗೆ ಲೆಮನ್ ವಾಟರ್ ತೊಗೊಂಡೋಗಿ ಕೊಟ್ಬಿಟ್ಟು ಬಂದರೆ ಇವಾಗ ಕುಡಿತಾನೆ ಅಲ್ಲ. ಸೊ ಆಮೇಲೆ ಚೆನ್ನಾಗಿ ತಿಂಡಿ ತಿಂತಾನೆ. ಇಲ್ಲ ಅಂದರೆ ತಿಂಡಿ ನೆಟ್ಟಗೆ ತಿನ್ನಲ್ಲ. ಅದಕ್ಕೋಸ್ಕರ ಮುಂಚೆನೇ ಕೊಟ್ಟು ಬಂದೆ. ಬನ್ನಿ ಇವಾಗ ಕೆಳಗಡೆ ಬಂದಿದ್ದಾನೆ ಅಲ್ಲ, ಸೊ ಈಗ ತಿಂಡಿನ ಕೊಟ್ಬಿಟ್ಟು ಬರೋಣ. ಹಾಗೆ ಜೊತೆಲಿ ಟೀ ಇಟ್ಟಿದ್ದೀನಿ. ತಿಂಡಿ ತಿಂದಾದ್ಮೇಲೆ ಟೀ ಕೊಡ್ತೀನಿ. ಜೊತೆಗೆ ಶಂಕರ್ ಪೋಳಿ ಮತ್ತು ಕೊರಗಜ್ಜದು ಚಕ್ಲಿ ಎಲ್ಲ ಇದೆ. ಸೊ ಅದೆಲ್ಲ ಸೇರಿಸಿ ಕೊಡೋಣ. ಹಸ್ಬೆಂಡ್ಗೆ ಟೀ ಮಾಡ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಕುದ್ದ ಮೇಲೆ ಟೀನ ಸೋರಿಸ್ಕೊಂಡು ಕೊಟ್ಬಿಟ್ಟು ಬರೋಣ. ಜೊತೆಗೆ ಶಂಕರ್ ಪೋಳಿ ಮತ್ತು ಸ್ವಾಮಿ ಕೊರಗಜ್ಜ ಅವ್ರದ್ದು ಚಕ್ಲಿನೂ ಕೊಡ್ತಾ ಇದ್ದೀನಿ. ಸೊ ನನ್ನ ಗಂಡಂಗೆ ಒಳ್ಳೆ ಬುದ್ಧಿ ಬರಲಿ ಪ್ರಸಾದ ತಿಂದು. ಏನಂತೀರ ಗೈಸ್? ಗೈಸ್ ನೋಡಿ ಗೈಸ್, ನನಗೆ ಅನಿಸಿತ್ತು ಇದು ಬಣ್ಣ ಹೋಗುತ್ತೆ ಅಂತ. ಅದಕ್ಕೆ ಸಪ್ರೇಟ್ ನೆನೆ ಹಾಕಿದ್ದೆ. ನೋಡಿ ಎಷ್ಟು ಬಣ್ಣ ಹೋಗಿದೆ. ಈ ಬಟ್ಟೆಲಿ ಏನಾದರೂ ನೆನೆ ಹಾಕಿದ್ದಿದ್ರೆ ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ಅಂತ. ಬನ್ನಿ ಬಟ್ಟೆ ವಾಶ್ ಮಾಡೋಣ. ನನ್ನ ಸ್ಲಿಪ್ಪರ್ಸು ಫುಲ್ ಗಲೀಜಾಗ್ಬಿಟ್ಟಿತ್ತು ಗೈಸ್. ನನಗೆ ಒಂಥರ ಅನ್ನಿಸ್ತಾಯಿತ್ತು. ಅದಕ್ಕೆ ವಾಶ್ ಮಾಡೋಣ ಅಂತ ಬಂದೆ. ಜೊತೆಗೆ ಹಸ್ಬೆಂಡ್ ಸ್ಲಿಪ್ಪರು ಹಾಗೆ ಆಗಿತ್ತು, ಅದನ್ನು ವಾಶ್ ಮಾಡಿಬಿಡೋಣ ಅಂದ್ಕೊಂಡು ವಾಶ್ ಮಾಡಿಟ್ಟಿದ್ದೀನಿ. ಇವಾಗ ನಂದನ್ನು ಮಾಡಬೇಕು.
ಫೈನಲಿ ಗೈಸ್ ವಾಶ್ ಮಾಡಿ ಆಯಿತು. ಬನ್ನಿ ತೊಗೊಂಡೋಗಿಡೋಣ. ನನಗೆ ಯಾರು ಏನು ಮಾಡ್ತಾರೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಅಲ್ಲ ಗೈಸ್. ನಾನು ನನ್ನ ಕೆಲಸನ ಮಾಡ್ತಾ ಹೋಗಬೇಕು ಅಷ್ಟೇ. ನನಗೆ ಮನಸ್ಸಿಗೆ ತೃಪ್ತಿ ಅನ್ನಿಸ್ಕೋಬೇಕು ಅಷ್ಟೆ. ಗೈಸ್ ಏನು ಗೊತ್ತಾ, ಕಸ ಗುಡಿಸ್ತಾ ಐತೆ. ಮನೆದೆಲ್ಲ ಕಸ ಗುಡಿಸಿ ಹೊರಗಡೆ ಕಸ ಗುಡಿಸೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಏನೋ ಬಿದ್ದಿದೆ. ನನಗೆ ಆಲ್ ಆಫ್ ಎ ಸಡನ್ ಅನ್ನಿಸ್ತು ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಅಂತ. ಕಣ್ಣು ಸರಿ ಇಲ್ವಲ್ಲ ಗೈಸ್, ತುಂಬ ದೂರದ್ದು, ಅಷ್ಟು ಕ್ಲಿಯರಾಗಿ ಕಾಣಲ್ಲ. ಸೊ ದೂರದಿಂದ ಹಂಗೆ ಅನ್ನಿಸ್ತು. ಆಮೇಲೆ ಮೆತ್ತಗೆ ಹತ್ರ ಹೋಗಿ ನೋಡಿದೆ. ಬನ್ನಿ ತೋರಿಸ್ತೀನಿ ಏನು ಅಂತ. ಸೊ ನೋಡಿ ಗೈಸ್, ಪಾಪ ಪಕ್ಷಿ ಹೇಗೆ ಸತ್ತೋಯ್ತು ಅನ್ನೋದೇ ಗೊತ್ತಿಲ್ಲ ಗೈಸ್. ನೋಡಿ ಇದನ್ನು ಹೆಂಗೆ ಹೊರಗೆ ಹಾಕೋದು. ಮರ ತೊಗೊಂಡು ಬಂದು ಇದನ್ನು ಆ ಕಡೆಗೆ ಮಣ್ಣಿನ ಕಡೆಗೆ ಸುಟ್ಬಿಡೋಣ, ಡಿಸ್ಪೋಸ್ ಮಾಡೋಣ. ಪಾಪ ಅಲ್ಲ ಗೈಸ್, ಅದರ ಆತ್ಮಕ್ಕೆ ಶಾಂತಿ ಸಿಗಲಿ. ಸೊ ಪಾಪ ಪಕ್ಷಿ, ಅದರ ಅಪ್ಪ ಯಾರೋ ಅಮ್ಮ ಯಾರೋ ಏನು ಕತೆನೋ, ಮಕ್ಕಳು ಮರಿ ಎಲ್ಲರನ್ನೂ ಬಿಟ್ಟು ಇಲ್ಲಿ ಬಂದು ಸತ್ತಿದೆ. ಅದಕ್ಕೂ ಒಂದು ರೀಸನ್ ಇರಬೇಕು ಅನಿಸುತ್ತೆ ಗೈಸ್. ಎಲ್ಲೋ ನಮಗೆ ಬರೋ ಕಷ್ಟಗಳನ್ನೆಲ್ಲ ಅದು ತಗೊಂಡು ಹೋಯ್ತೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆ ಹಿಂಗೆ ಅನ್ನಿಸ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಬಟ್ ನಂಗೆ ನೋಡಿದ ತಕ್ಷಣ ಹಾಗೆ ಅನ್ನಿಸ್ತು. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಬಿಕಾಸ್ ನನಗೆ ಸದ್ಯಕ್ಕೆ ನನ್ನ ಕಷ್ಟ ಸುಖ ಎಲ್ಲ ಶೇರ್ ಮಾಡ್ಕೊಳ್ಳೋದು ಅಂದರೆ ನಾನು ನಿಮ್ಮ ಜೊತೆನೇ ಪ್ರತಿಯೊಂದೂ. ಸೊ ಹಾಗಾಗಿ ಹೇಳ್ಕೊಬೇಕನ್ನಿಸ್ತು, ಹೇಳಿದೆ. ಪಾಪ ಅಲ್ಲ ಗೈಸ್. ಬನ್ನಿ ಅದನ್ನು ನೇಚರ್ಗೆ ಒಪ್ಪಿಸ್ಬಿಡೋಣ. ಇವಾಗ ಕಸ ಗುಡಿಸಿ ಮನೆ ಒರೆಸ್ದೆ. ಟೈಮ್ ಎಷ್ಟು ಗೊತ್ತಾ ಗೈಸ್, ಆಲೆ 12 ಗಂಟೆ ಆಗೋಗಿದೆ. ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಗೈಸ್. ನೋಡಿ 12 o'clock. ಇನ್ನೂ ತುಂಬ ಕೆಲಸ ಇದೆ ಗೈಸ್. ನಾನು ಅಕೌಂಟ್ಸ್ ಮಾಡಬೇಕು ಗೈಸ್, 1 ತಿಂಗಳದು. ಇವತ್ತು ಮಾಡಿಲ್ಲ ಅಂದರೆ ನನಗೆ ಟೈಮ್ ಸಿಗಲ್ಲ ಗೈಸ್. ಆಮೇಲೆ ಆ್ಯಕ್ಚುಲಿ ನಂದು ಕಸಿನ್ ಒಬ್ಬರು ಇದ್ದಾರೆ. ಸೊ ಅವ್ರ ಮಗಳದು ಮದುವೆ ಇದೆ ಗೈಸ್. ಆ ಮದುವೆಗೆ ಯಾವ ಸ್ಯಾರಿ ಉಟ್ಕೊಳ್ಳೋದು ಸೆಕೆಂಡ್ರಿ, ಯಾವ ಬ್ಲೌಸ್ ಆಗುತ್ತೆ ಅನ್ನೋದು ಚೆಕ್ ಮಾಡಬೇಕು ಗೈಸ್. ಆಮೇಲೆ ಅವತ್ತು ಕಾರ್ ತಗೊಳ್ಳೋ ದಿನ ಆಯ್ತಲ್ಲ, ಹೋಗೋ ಟೈಮಲ್ಲಿ ಹೊಲಿಗೆ ಬಿಚ್ಕೊಂಡು ಕೂತಿದ್ನಲ್ಲ ಬ್ಲೌಸಿಂದು, ಹಂಗಾಗತ್ತೆ. ಸೊ ನಾ ಏನು ಮಾಡಬೇಕು ಹೇಳಿ, ಕ್ರಾಸ್ ಚೆಕ್ ಮಾಡಬೇಕು ಯಾವ ಬ್ಲೌಸ್ ಫಿಟ್ ಆಗುತ್ತೆ ಅಂತ. ಆ ಬ್ಲೌಸ್ ಸ್ಯಾರಿನ ನಾನು ಫಂಕ್ಷನ್ಗೆ ಉಡಬೇಕು, ಮದುವೆಗೆ. ಎಂಥ ಸ್ಥಿತಿ ಬಂತು ಗೈಸ್. ಬ್ಲೌಸ್ನ ಚೆಕ್ ಮಾಡ್ಕೊಂಡು ಸ್ಯಾರಿ ಉಡೋ ಥರ ಆಯ್ತಲ್ಲ ಗೈಸ್. ಬ್ಲೌಸ್ನ ಕ್ರಾಸ್ ಚೆಕ್ ಮಾಡಬೇಕು ಅಂದರೆ ನಾನು ಫ್ರೆಶ್ ಆಗಿರಬೇಕು, ಸ್ನಾನ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಬೇಜಾನ್ ಕೆಲಸ ಇದೆ. ಏನು ಮಾಡಲಿ ಏನು ಬಿಡಲಿ ಹೇಳಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಗೈಸ್, ಆ್ಯಕ್ಚುಲಿ ನಾನು ಕೊರಗಜ್ಜ ಸ್ವಾಮಿ ನೋಡೋಕ್ಕೆ ಹೋಗಿದ್ದೆ ಅಲ್ಲ, ಅಲ್ಲಿ ನನ್ನ ಫ್ರೆಂಡ್ ಇದ್ದರು ಅಲ್ಲ, ರೇಷ್ಮಾ. ಸೊ ಅವರು ನನಗೆ ಅಂತ ಪ್ರೀತಿಯಿಂದ ಕೊಟ್ಟಿದ್ದಾರೆ ಗೈಸ್. ಅದನ್ನು ಓಪನ್ ಸಹ ನಾನು ಇನ್ನೂ ಮಾಡಿಲ್ಲ, ನಿಮಗೆಲ್ಲ ತೋರಿಸ್ಬೇಕು ಆ್ಯಂಡ್ ನಿಮ್ಮ ಮುಂದೆ ಅದನ್ನು ಓಪನ್ ಮಾಡಬೇಕು ಅಂತ. ಬಟ್ ಏನು ಕೊಟ್ಟಿದ್ದಾರೆ ಅಂತ ನೋಡಿದೆ, ಈಟಬಲ್ಸು. ಸೊ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಬಟ್ ತಿನ್ನೋಕ್ಕೂ ಸಹ ಟೈಮ್ ಆಗಲಿಲ್ಲ, ಹಾಗಾಗಿ ಓಪನ್ ಮಾಡಿಲ್ಲ. ಸೊ ಅದನ್ನೊಂದು ಓಪನ್ ಮಾಡೋಣ. ಆ್ಯಂಡ್ ಮತ್ತೇನಿದೆ ಅಷ್ಟೇ ಗೈಸ್ ಸದ್ಯಕ್ಕೆ. ಅದೊಂದು ಮಾಡಬೇಕು. ಮತ್ತು ನಿಮಗೆ ನಾನು ಕತೆ ಹೇಳಬೇಕು ಗೈಸ್. ತುಂಬ ಕತೆಗಳಿದ್ದಾವೆ ಹೇಳೋದು. ಯಾವ ಕತೆ ಹೇಳಿ ಯಾವ್ದು ಬಿಡಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಫುಲ್ ಎಲ್ಲ ಎಲೆಕ್ಟ್ರಿಸಿಟಿ ಬಿಲ್ನ ಸಬ್ಮಿಟ್ ಮಾಡಿದ್ದೀನಿ ಇವತ್ತು. ಹಾಂ, ಅದೊಂದು ಕತೆ ಹೇಳಬೇಕು ನಿಮಗೆ. ಆ್ಯಂಡ್
ಇನ್ನೂ ತುಂಬ ಕತೆಗಳಿದ್ದಾವೆ, ಯಾವ್ದು ಹೇಳಿ ಯಾವ್ದು ಬಿಡಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ನೋಡ್ತೀನಿ ಗೈಸ್, ಯೋಚನೆ ಮಾಡ್ತೀನಿ. ಫಸ್ಟು ನಾವೀಗ ಅನ್ಬಾಕ್ಸ್ ಮಾಡೋಣ ರೇಷ್ಮಾ ಏನೇನು ಕೊಟ್ಟಿದ್ದಾರೆ ಅಂತ. ಹಾಂ, ಬನ್ನಿ. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಗೈಸ್, ಆಮೇಲೆ ಹಾಳಾಗ್ಬಿಟ್ರೆ ಅಂತ. ಬನ್ನಿ ಓಪನ್ ಮಾಡೋಣ. ನೋಡಿ, ಇಲ್ಲಿದೆ ರೇಷ್ಮಾ ಅವರು ಕೊಟ್ಟಿರೋದು. ಹಣ್ಣು ಸಹ ಕೊಟ್ಟಿದ್ದಾರೆ ಗೈಸ್. ಪಾಪ ನನಗೆ ಅಂತ ಆರ್ಡರ್ ಮಾಡಿ ಕೊಟ್ಟಿದ್ದಾರೆ. ನಮಗೆ ಕ್ಯಾಮ್ರಾಮ್ಯಾನ್ಗಳಿಲ್ಲ, ಸೊ ಏನೇನಿದೆ ಇಲ್ಲಿ ಅಕ್ಕಪಕ್ಕ ಅದನ್ನೇ ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಇಡೋದು, ಕ್ಯಾಪ್ಚರ್ ಮಾಡೋದು ಅಷ್ಟೇ. ಸೊ ಇದು ಪರ್ಫೆಕ್ಟ್ ಅಲ್ಲ? ಹಾಂ, ಬನ್ನಿ ಇವಾಗ ರೇಷ್ಮಾಗೋಸ್ಕರ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫಸ್ಟ್ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂದರೆ ನನ್ನ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಅವರು ಸಹ ಏನದು ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರಿಲ್ಲ ಅಂದಿದ್ರೆ ನಿಜ ಹೇಳ್ತೀನಿ, ನಾನಿವತ್ತು ಕೊರಗಜ್ಜಗೆ ಹೋಗ್ತಾ ಇದ್ನೋ ಇಲ್ಲೋ ಗೊತ್ತಿಲ್ಲ. ಕೊರಗಜ್ಜನ ಕೃಪೆ, ಕರೆಕ್ಟ್ ಟೈಮಿಗೆ ರೇಷ್ಮಾ ಅನ್ನೋರು ನನಗೆ ಪರಿಚಯ ಆದರು. ಏನೋ ಗೊತ್ತಿಲ್ಲ, ನನಗೂ ಅವ್ರಿಗೂ ಬಾಂಡಿಂಗ್ ಹೇಗೆ ಬೆಳೀತು ಅನ್ನೋದಕ್ಕೆ ಕಾರಣನೂ ಕೊರಗಜ್ಜನೇ ಇರ್ಬೋದು. ಸೊ ಗೊತ್ತಿಲ್ಲ ನನಗೆ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ, ಬಟ್ ಅವ್ರಿಗೆ ನಾನು ಸ್ವಲ್ಪ ಗೊತ್ತು. ಆದರೂ ಸಹ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಫ್ರೆಂಡ್ಶಿಪ್ ಮಾಡಿದ್ದಾರೆ. ಆ್ಯಂಡ್ ನಾನು ಏನೂ ಗೊತ್ತಿಲ್ಲದೇ ಕೊರಗಜ್ಜನ ನಂಬಿ, ಆ್ಯಂಡ್ ಅವರನ್ನು ಸಹ ನೋಡಿದ ಮಟ್ಟಿಗೆ ಮಾತಾಡಿದ ಮಟ್ಟಿಗೆ ನಂಬಿ ಅವ್ರ ಫ್ರೆಂಡ್ಶಿಪ್ ಮಾಡಿ. ಯಾವ ಊರು ಅಂತಲೇ ಗೊತ್ತಿಲ್ಲ, ಮಂಗಳೂರು ನನಗೆ ಗೈಸ್. ನಾನು ಮಂಗಳೂರು ಇವತ್ತಿನ ತನಕ ಹೋಗೇ ಇಲ್ಲ. ಸೊ ಅಂಥ ಒಂದು ಊರಿಗೆ ಹೋಗಿ ಅವ್ರ ಜೊತೆ ನಾನು ಅಲ್ಲಿಂದ ಕೊರಗಜ್ಜನ ಹೋಗೋಕ್ಕೆ ಧೈರ್ಯ ಮಾಡಿ ಹೋಗಿದ್ದೀನಿ ಗೈಸ್. ಇಲ್ಲಿಂದ ಮಂಗಳೂರಿಗೆ ಹೋಗೋದು ಅಫ್ಕೋರ್ಸ್ KSRTC ಬಸ್ಸಲ್ಲಿ ಹೋಗ್ತೀನಿ ಅಂತ ಡಿಸೈಡ್ ಮಾಡಿಕೊಂಡೆ. ಆಮೇಲೆ ನಮ್ಮ ಕಾರಲ್ಲಿ ಹೋದೆ ಉಡುಪಿ ತನಕ, ಅದು ಬೇರೆ. ಸೊ ಅದೆಲ್ಲ ಸೇಫರ್ ಸೈಡು. ಬಟ್ ಅಲ್ಲಿ ನಾನು ಅವ್ರನ್ನ ಮೀಟ್ ಮಾಡಿದ್ಮೇಲೆ ಇರೋದು ಗೈಸ್ ನಿಜವಾದ ಏನದು ಎಕ್ಸಾಮ್ ಅಂತಾರಲ್ಲ ಹಾಗೆ. ಏನು ನಂಬಿ ಹೋಗೋದು, ಯಾರು ಅನ್ನೋದು ಗೊತ್ತಿಲ್ಲ, ಏನು ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಗೊತ್ತಿಲ್ಲ ಗೈಸ್, ಗೊತ್ತಿಲ್ಲ ಹೆಂಗೆ ಹೇಳಬೇಕು. ಇದನ್ನು ನೆಗೆಟಿವ್ ಆಗಿ ನಾನು ತಗೊಂಡಿದ್ದೀನಿ. ಲೈಕ್ 1%. ನನಗೆ ಅದು ಪಾಸಿಟಿವ್ ಅನ್ನೋದು ಗೊತ್ತು, ಅವರು ಒಳ್ಳೆಯವರು ಅನ್ನೋದು ಗೊತ್ತು. ಆದರೂ ಸಹ ಎಲ್ಲೋ ಒಂದು ಕಡೆ ಒಂದು ನೆಗೆಟಿವಿಟಿ ಸಹ ಥಿಂಕ್ ಮಾಡಿ ಧೈರ್ಯ ಮಾಡಿ ಹೋಗಿದ್ದೀನಿ. ಸೊ ಅಲ್ಲಿ ಅವರು ಮೀಟ್ ಮಾಡಿದ್ಮೇಲೆ ನನಗೆ ಫುಲ್ ನಿರಾಳ ಆಯಿತು. ಅಮ್ಮ, ಐ ಮೀನ್ ಸೇಫರ್ ಸೈಡ್ ಅಂತ. ಸೊ ಅವರು ನನ್ನನ್ನು ಕರ್ಕೊಂಡೋಗಿ ಒಂದಲ್ಲ ಎರಡಲ್ಲ ಗೈಸ್ 3 ಕೊರಗಜ್ಜ ಸ್ಥಳನ ಭೇಟಿ ಮಾಡಿಸಿದ್ದಾರೆ. 3 ಕಡೆ ಕೊರಗಜ್ಜ ಸ್ವಾಮಿನ ನಾನು ನೋಡಿಕೊಂಡು ಬ್ಲೆಸ್ಸಿಂಗ್ಸ್ ತೊಗೊಂಡು ಬಂದಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನನಗೆ ಫಸ್ಟ್ ಒಂದು ಕಡೆ ಕರ್ಕೊಂಡೋದ್ರು. ಅದು ಆ್ಯಕ್ಚುಲಿ ಏನಂತಾರೆ, ಅದೇ ಫಸ್ಟು ಲೈಕ್ ಅದೇ ಸ್ಟಾರ್ಟಿಂಗು ಅಥವಾ ಏನೋ ಹೇಳಿದ್ರು ಗೈಸ್, ಅದೇ ಇನಿಷಿಯಲಿ ಆ್ಯಕ್ಚುಲಿ ಅದೇ ಅದು ಅಂತ. ಬಟ್ ಅದು ಎಲ್ಲೂ ಫೇಮ್ ಆಗಿಲ್ಲ. ಸೊ ಹಾಗಾಗಿ ಅಲ್ಲಿ ವಿಡಿಯೋಸ್ ಎಲ್ಲ ಮಾಡೋ ಹಾಗಿಲ್ಲ. ಹಂಗಾಗಿ ಅದು ಯಾರಿಗೂ ಗೊತ್ತಿಲ್ಲ. ಸೊ ಫಸ್ಟ್ ಅವ್ರು ಅಲ್ಲಿಗೆ ಕರ್ಕೊಂಡು ಹೋದರು. ಬಟ್ ನನಗೆ ಕನೆಕ್ಷನ್ ಅಂತ ಇದ್ದಿದ್ದು ದ ಮೇನ್ ಕೊರಗಜ್ಜ ಆದಿ ಸ್ಥಳ ಏನಿದೆಯಲ್ಲ ಅಲ್ಲಿ. ಸೊ ನನಗೆ ಅಲ್ಲಿ ಅಷ್ಟು ಫೀಲ್ ಆಗಲಿಲ್ಲ. ಬಟ್ ಕೊರಗಜ್ಜನ ಮೀಟ್ ಮಾಡಿದೆ, ಕೊರಗಜ್ಜನ ಬಟ್ ನನಗೆ ಅಷ್ಟು ನನಗೆ ಗೊತ್ತಾಗಲಿಲ್ಲ ಏನು ಅಂತ. ಸೊ ಆದರೂ ಸಹ ಭಕ್ತಿ ಅನ್ನೋದಿತ್ತು. ಕೊರಗಜ್ಜನ ನೋಡಿದೆ, ಬಟ್ ಸ್ಟಿಲ್ ಮನಸ್ಸಿಗೆ ಅಷ್ಟು ಓಕೆ ಇಲ್ಲ. ಬಟ್ ಸೆಕೆಂಡ್ ಏನು, ನಾನು ಆ್ಯಕ್ಚುಲಿ ನನಗೆ ಏನು ಕನೆಕ್ಟಿವಿಟಿ ಇತ್ತಲ್ಲ ಆ ಸ್ಥಳಕ್ಕೆ ಹೋದೆ. ಅಲ್ಲಿ ಫುಲ್ಲು ಯಪ್ಪ ನಂಗೆ ಅನಿಸಿದ್ದೆಲ್ಲ ಹೇಳ್ಕೊಂಡು ನಿಮಗೆಲ್ಲ ಏನು ಹೇಳೋಗಿದ್ನಲ್ಲ ಅಲ್ಲೆಲ್ಲ ಹತ್ತು ಬಿಡಬೇಕು, ನನ್ನ ಮನಸ್ಸಲ್ಲಿರೋ ಭಾರ ಕಮ್ಮಿ ಮಾಡ್ಕೋಬೇಕು ಅಂದ್ಬಿಟ್ಟು. ಸೊ ಅಳು ಬಂತು ಗೈಸ್, ಬಟ್ ಫುಲ್ ಅಳೋಕ್ಕೆ ಒಂಥರ ಆಗ್ತಾ ಇದೆ. ಬಿಕಾಸ್ ಅಲ್ಲಿ ರೇಷ್ಮಾ ಇದ್ದಾರೆ, ಹೇಗೆ ಅವ್ರ ಮುಂದೆ ಎಲ್ಲ ಅಳೋದು ಹೀಗೆ. ಆದರೂ ಸಹ ಕಣ್ಣೀರು ಬಂತು ಮೆತ್ತಿಗೆ. ಲೈಕ್ ಏನೂ ಗೊತ್ತಿಲ್ದಿರೋ ಥರ, ಅವ್ರಿಗೆ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಕರ್ಚೀಫ್ ತೊಗೊಂಡು ಒರೆಸ್ಕೊಂಡು ಹಿಂಗೆ ಅಂದ್ಕೊಂಡು ಹೆಂಗೋ ಒಂದು ಮ್ಯಾನೇಜ್ ಮಾಡಿದೆ. ಬಟ್ ಆದರೂ ಸಹ ಭಕ್ತಿಯಿಂದ ಅಲ್ಲಿ ಬೇಡ್ಕೊಂಡು ಬಂದೆ. ಅದಾದಮೇಲೆ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋದ್ರು ಗೈಸ್.
ಅದು ರೇಷ್ಮವ್ರದ್ದು ಕೇಳಿದ್ದನ್ನ ಕರುಣಿಸೋ ಕೊರಗಜ್ಜ ಅಂತೆ. ಸೊ ಅಲ್ಲಿಗೂ ಕರ್ಕೊಂಡೋದ್ರು. ಇಲ್ಲಿ ಪ್ರೇ ಮಾಡಿ ಶ್ವೇತ ಅವರೇ, ಇಲ್ಲೂ ಸಹ ನಿಮಗೆ ಎಲ್ಲ ಒಳ್ಳೇದಾಗತ್ತೆ ಅಂತ. ಸೊ ಅಲ್ಲೂ ಪ್ರೇ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಏನು ಪ್ರೇ ಮಾಡಲಿ, ಆ್ಯಕ್ಚುಲಿ ನಾನು ಹೋಗಿದ್ದು ಪ್ರೇ ಮಾಡೋಕ್ಕೆ ಅಂತ. ಇಷ್ಟೆಲ್ಲ ಸಫರಿಂಗ್ಸ್ ಎಲ್ಲ ಇತ್ತಲ್ಲ, ಸೊ ನಾನು ಬೆಳಿಬೇಕು, ನಾನು ಮುಂದೆ ಹೋಗಬೇಕು, ನಾನು ಸಕ್ಸಸ್ ಕಾಣಬೇಕು ಅಂತ ಹೋದೆ ಕೇಳೋಣ ಅಂತ. ಬಟ್ ನಾನು ಅಲ್ಲಿ ಫಸ್ಟ್ ಕೇಳ್ಕೊಂಡಿದ್ದು, ನನ್ನ ಗಂಡಂಗೆಲ್ಲ ಒಳ್ಳೇದು ಮಾಡಪ್ಪ, ಅವ್ನು ಏನೇ ಕಷ್ಟ ಇದ್ರೂ ಫುಲ್ ಎಲ್ಲ ಮಾಫಿ ಮಾಡಿ, ಅವ್ನ ಕಷ್ಟ ಎಲ್ಲ ಪರಿಹಾರ ಮಾಡಿ, ಅವನು ನೆಮ್ಮದಿಯಾಗಿ ಉಸಿರಾಡೋ ಥರ ಮಾಡು. ಆ್ಯಂಡ್ ಅವನಿಗೂ ಸ್ವಲ್ಪ ಟೈಮ್ ಸಿಗೋ ಥರ ಮಾಡು. ಹಾಗೆ ಅವನು ಸಂತೋಷವಾಗಿ ಯಾರ ಜೊತೆ ಇರ್ತಾನಲ್ಲ ಅವ್ರ ಜೊತೆನೇ ಸಂತೋಷವಾಗಿ ಇರೋ ಥರ ಮಾಡು. ಅವನೆಲ್ಲೇ ಇದ್ರೂ ಚೆನ್ನಾಗಿರಲಿ ಅಂತ ಬೇಡ್ಕೊಂಡು ಬಂದೆ. ಆ್ಯಂಡ್ ಅವ್ನು ಏನೇನು ಕಷ್ಟ ಇದೆ ಎಲ್ಲ ಪರಿಹಾರ ಆಗಲಿ. ಹಾಗೆ ನಮ್ಮಿಂದ ಕೆಲವ್ರಿಗೆ ಹೋಗುವಂಥದ್ದು ಏನಿದೆ ಅದು ಎಲ್ಲ ಕಂಪ್ಲೀಟಾಗಿ ನಿರ್ವಿಘ್ನವಾಗಿ ಬೇಗ 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 ಆಗೋ ಥರ ಮಾಡು ಅಂತ ಹೇಳ್ಕೊಂಡೆ. ಆ್ಯಂಡ್ ನನಗೂ ಸಹ ಆಮೇಲೆ ಕೇಳ್ಕೊಂಡೆ, ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರಲಿ, ನಾನು ಚೆನ್ನಾಗಿರಲಿ, ಆ್ಯಂಡ್ ನೀವು ಚೆನ್ನಾಗಿರಲಿ ಎಲ್ಲ ಕೇಳ್ಕೊಂಡು ಬಂದಿದ್ದೀನಿ ಗೈಸ್. ಇಷ್ಟ ಆಯಿತು. ಆಮೇಲೆ ರೇಷ್ಮಾ ನನಗೆ ಒಳ್ಳೆ ಕಡೆ ಹೋಗಿ ಊಟ ಕೊಡಿಸಿದ್ರು. ಆಮೇಲೆ ನನ್ನನ್ನು ಕರ್ಕೊಂಡು ಬಂದು ಡ್ರಾಪ್ ಮಾಡಿದ್ರು. ಅವ್ರ ಮನೆಗೆ ಹೋಗಿ ಅವ್ರ ಪಾಪುನ ಮೀಟ್ ಮಾಡ್ಕೊಂಡು ಬಂದೆ. ಪಾಪು ಎಷ್ಟು ಕ್ಯೂಟ್ ಇದೆ ಗೊತ್ತಾ. ಆ್ಯಕ್ಚುಲಿ ಆ ಫಸ್ಟ್ ನನಗೆ ಕನೆಕ್ಟಿವಿಟಿ ರೇಷ್ಮಾ ಜೊತೆ ಸಿಕ್ಕಿದ್ದು ಅಂದರೆ ಪಾಪುಯಿಂದಾನೆ. ಸೊ ಹಾಗಾಗಿ ನನಗೆ ಆ ಪಾಪು ಅಂದರೆ ಇಷ್ಟ. ಸೊ ಪಾಪುನ ಮೀಟ್ ಮಾಡ್ಕೊಂಡು ಬಂದೆ. ಆಮೇಲೆ ಅವರು ನನ್ನ ಡ್ರಾಪ್ ಮಾಡಿದ್ರು. ಸೊ ಬಂದೆ. ಬರುವಾಗ ಗಿಫ್ಟ್ ಹ್ಯಾಂಪರ್ ಕೊಡ್ತಾರಲ್ಲ ಹಾಗೆ ಇದು ಕೊಟ್ಟಿದ್ದಾರೆ. ಸೊ ಬನ್ನಿ ಏನೇನಿದೆ ಅಂತ ನೋಡೋಣ. ಇಷ್ಟ ಆಯಿತು ಗೈಸ್. ಫಸ್ಟು ಹಣ್ಣು, ಮಾವಿನ ಹಣ್ಣು. ಸೊ ಆಮೇಲೆ ಏನೋ ಕೊಟ್ಟಿದ್ದಾರೆ ಗೈಸ್, ಇದೇನು ಅಂತ ಗೊತ್ತಿಲ್ಲ. ವೆಲ್ಸಿ ಇದನ್ನು ನಾನು ನೋಡಿಲ್ಲ ಬಿಕಾಸ್ ಇದು ಪ್ಯಾಕ್ ಆಗಿದೆ. ಇದು ಕೇಕ್ ಆ್ಯಂಡ್ ಮೌಲ್ಡ್ಸಿಂದ ಅಂತೆ. ಅವರು ನನಗೆ ಐಸ್ ಕ್ರೀಮ್ ಪಾರ್ಲರ್ಗೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ರು ಬಟ್ ಟೈಮ್ ಆಗಲಿಲ್ಲ ಗೈಸ್. ಟೈಮು ಅಡ್ಜಸ್ಟೇ ಆಗಲಿಲ್ಲ. ಅಂಥದ್ರಲ್ಲೂ ತುಂಬ ಟೈಮ್ನ ಎಲ್ಲೂ ವೇಸ್ಟ್ ಮಾಡ್ದೇ ನಾವು ಪಿಕಪ್ ಮಾಡಿದ್ದಾರೆ, ನನ್ನನ್ನು ಡ್ರಾಪ್ ಮಾಡಿದ್ದಾರೆ, ಆ್ಯಂಡ್ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದಾರೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಹರ್. ಚೆನ್ನಾಗಿದೆ ಗೈಸ್. ಸಮ್ ಚಾಕ್ಲೇಟ್ ಚಾಕ್ಲೇಟ್ಸೋ ಗೊತ್ತಿಲ್ಲ, ತಿಂದಮೇಲೆ ಗೊತ್ತಾಗತ್ತೆ. ಚೆನ್ನಾಗಿದೆ. ನಮ್ಮ ಚಿಂಟುನ ಅವರು ತುಂಬ ಮಿಸ್ ಮಾಡ್ಕೋತಾ ಇದ್ರು. ಅವ್ರಿಗೆ ಚಿಂಟು ಇರಬೇಕಿತ್ತಂತೆ. ಸೊ ನೋಡಿ ಗೈಸ್, ಇದು ಆ್ಯಂಡ್ ಕೊಬ್ಬರಿ ಬಿಸ್ಕೆಟು. ಆ್ಯಕ್ಚುಲಿ ಕೊಕೊನಟ್ ಬಿಸ್ಕೆಟ್ಸು ನನಗೆ ತುಂಬ ಇಷ್ಟ. ಸೊ ಕೊಬ್ಬರಿ ಬಿಸ್ಕೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸೊ ಇದು ಅಷ್ಟೇ ಕೇಕ್ ಆ್ಯಂಡ್ ಮೌಲ್ಡ್ಸಿಂದ. ಇದು ಬಂದು ಕೇಕ್ ಇರಬಹುದು ಅನಿಸುತ್ತೆ ಗೈಸ್. ಓಪನ್ ಮಾಡೋಣ, ಒಂದು ಫೋಟೋ ತಗೊಂಡ್ಬಿಡೋಣ ಮುಂಚೆ ಅಲ್ಲ. ಸೊ ಬನ್ನಿ. ಫೋಟೋ ಕ್ಯಾಪ್ಚರ್ ಮಾಡಾಯಿತು, ವಿಡಿಯೋ ಕ್ಯಾಪ್ಚರ್ ಸಹ ಆಯಿತು. ಸೊ ಇವಾಗ ಓಪನ್ ಮಾಡೋಣ. ಅವ್ರಿಗೆ ಹೇಳಿದೆ ನಾನು ಇನ್ನೂ ಓಪನ್ ಮಾಡಿಲ್ಲ ರೇಷ್ಮಾ ಅಂತ, ಅದೇ ಗಟ್ಟಿ ಆಗಿಬಿಡುತ್ತೆ ಅಂದರು. ಸೊ ನೋಡೋಣ ಹೆಂಗಾಗಿದೆ ಅಂತ. ಇದೇನು ನಂಗೆ ಗೊತ್ತಾಗ್ತಾ ಇಲ್ಲ. ಇದು ಮೋಸ್ಟ್ಲಿ ಡೋನಟ್ಸಾ. ಅವರು ಮೇ ಬಿ ಚಿಂಟು ಅಂತ ಇರಲ್ಲ, ಮೇ ಬಿ ಡೋನಟ್ಸ್ ಇರ್ಬೋದು ಅಂತ ಅನ್ಕೋತಾ ಇದ್ದೀನಿ. ಇಲ್ಲ, ಚೆನ್ನಾಗಿ ಅನ್ನಿಸ್ತಾ ಇದೆ. ನಿಜ ನನಗಿದೇನು ಅಂತ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಈಟ್ ಮಾಡೋಣ, ನಿಮಗೂ ಬೇಕಾ? ನನಗೆ ಅಂತ ಕೊಟ್ಟಿರೋದು ಗೈಸ್, ನಿಮಗೆ ಆಮೇಲೆ ಕೊಡ್ತೀನಿ.
ನಾನು ತಿಂದಾದ್ಮೇಲೆ ನೆಕ್ಸ್ಟ್ ಯಾರು ಬಂದರೂ ಕೊಡೋಣ, ಆಯಿತಾ? ಚೆನ್ನಾಗಿದೆ. ಥ್ಯಾಂಕ್ ಯು ರೇಷ್ಮಾ. ಸದ್ಯಕ್ಕೆ ಇದೊಂದು ತಿಂತೀನಿ ಗೈಸ್, ಫುಲ್ ಡಯಟಲ್ಲಿ ಇದ್ದೀನಲ್ಲ, ಒಂದೇ ಸಲ ಎಲ್ಲ ತಿನ್ನೋದು ಬೇಡ, ಸ್ಟೆಪ್ ಬೈ ಸ್ಟೆಪ್ ತಿನ್ನೋಣ. ಸೊ ಗೈಸ್, ನನ್ನ ಹಸ್ಬೆಂಡು ಇಷ್ಟು ಕಲ್ಲಂಗಡಿ ಹಣ್ಣು ಬಿಟ್ಟಿದ್ದಾನೆ, ಇದನ್ನು ನಾನಿವಾಗ ತಿಂತಾ ಇದ್ದೀನಿ. ಸೊ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದು ಬಂದು ಚಿಂಟು ಅವ್ರ ಅಜ್ಜಿ ಕೊಟ್ಟಿರೋದು ಓಟೆ. 1 2 ಸೊ 3 ಓಟೆ ಕೊಟ್ಟಿದ್ದಾರೆ. ಎಷ್ಟು ಪೀಸ್ ಕೊಟ್ಟಿದ್ದಾರೆ ನೋಡಿ, ಎಷ್ಟೊಂದು ಪೀಸ್ ಕೊಟ್ಟಿದ್ದಾರೆ. ಎಷ್ಟು ಪೀಸು, 3 ಓಟೆ ಕೊಟ್ಟಿದ್ದಾರೆ ಗೈಸ್. ಸೊ ಇದನ್ನು ತಿನ್ನೋಣ ಅಲ್ಲ. ಸೊ ಯಾರ ಬಗ್ಗೆನೂ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಲ್ಲ. ಬನ್ನಿ ತಿನ್ನೋಣ. ಅವರವರ ಮನಸ್ಸಿಗೆ ತಕ್ಕಂತೆ ಅವರವರ ಕಾರ್ಯಗಳು. ನನಗೆ ಊಟ ಬೇಡ ಗೈಸ್, ಇದೇ ಹೊಟ್ಟೆ ತುಂಬುತ್ತೆ. ನನ್ನ ಕೈ ನೋಡಿ ಗೈಸ್ ಎಷ್ಟು ಎಕ್ಸ್ಟ್ರಾಸ್ ಇದೆ ಅಲ್ಲಿ, ಐ ಮೀನ್ ಗಡಿದ್ಕೊಂಡಿದೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಚೆನ್ನಾಗಿ ದಪ್ಪ ಆಗುತ್ತೆ. ಸೊ ಸರಿಯಾಗಿ ಪ್ರಿಕಾಷನ್ಸ್ ತೊಗೊಳ್ಳಿಲ್ಲ ಅಂದರೆ ಗೋವಿಂದ ಗೈಸ್. ದಪ್ಪ ಎಲ್ಲ ಆಗಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಇವಾಗ ಕಣ್ಣಿಗೆ ಕಾಣೋ ಥರ ಹೈಲೈಟಾಗಿ ಕಾಣಿಸ್ತಾ ಇದೆ. ಏನಂತೀರ ಗೈಸ್? ಸಣ್ಣ ಆಗಬೇಕು ಗೈಸ್ ನಿಜಕ್ಕೂ. ಮಾವಿನಹಣ್ಣು ಅಂದರೆ ಇಷ್ಟ, ನನಗೆ ಗೊತ್ತು ಅಲ್ಲಿ ಬರೀ ಓಟೆನೇ ಇರೋದು ಅಂತ. ಬಟ್ ಕೊಟ್ಟ ತಕ್ಷಣ ಅಂದ್ಕೊಂಡೆ ಬಟ್ಲು ತುಂಬ ಕೊಟ್ಟಿದ್ದಾರಲ್ಲಪ್ಪ, ಓ ಮೈ ಗಾಡ್ ಅಂತ. ಮತ್ತು ಅದು ತಿನ್ನೋಕೆ ತಗೊಂಡಾಗಲೇ ಗೊತ್ತಾಗಿದ್ದು ಅಲ್ಲಿ 3 ಓಟೆ ಇದೆ ಅಂತ. ಬಟ್ ಸ್ಟಿಲ್ ನನಗೇನು ಬೇಜಾರಿಲ್ಲ. ಯಾಕೆ ಅಂದರೆ ನನಗೆ ಮಾವಿನಹಣ್ಣು ಇಷ್ಟ, ಏನೋ ಕೊಟ್ಟಿದ್ದಾರಲ್ಲ ಅದಕ್ಕೆ ಸಮಾಧಾನ ಪಡ್ಕೋಬೇಕು. ಏನಂತೀರ ಗೈಸ್? ಈ ನೆಗೆಟಿವಿಟಿ ಅನ್ನೋದು ಎಲ್ಲೋದ್ರೂ ಇದ್ದೇ ಇರುತ್ತೆ. ಸೊ ಕೊಟ್ಟಿದ್ದಾರೆ ಅನ್ನೋ ಪಾಸಿಟಿವಿಟಿ ತೊಗೊಳ್ಳೋಣ ಅಲ್ಲ. ನಾವು ಸ್ವಲ್ಪ ಉದ್ಧಾರ ಆಗೋಣ ಗೈಸ್, ಒಳ್ಳೆಯದನ್ನಷ್ಟೇ ಮಾತಾಡೋಣ. ಏನಂತೀರ? ಸೊ ಗೈಸ್, ಇನ್ನೊಂದೇನು ಗೊತ್ತಾ, ನಿಮಗೆಲ್ಲ ನಾನು ನೆನ್ನೆ ಹೇಳಿದೆ. ಸೊ ಕುಮಟಾ ಹೋಗಿದ್ದೆ, ನಾನೇ ಇನಿಷಿಯೇಟಿವ್ ತಗೊಂಡೆ. ಸೊ ನಮ್ಮ ರೆಸಾರ್ಟ್ದು KEB ಬಿಲ್ಲಲ್ಲಿ, ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆದಂಗೆ ಕಾಣಿಸ್ತು. ಆ್ಯಕ್ಚುಲಿ ನಮ್ಮದು ದಿಸ್ ಏಪ್ರಿಲ್ ಮಂತು ಕರೆಂಟ್ ಬಿಲ್ ಬಂದು KEB ಬಿಲ್ ಬಂದು 35,000 ಪ್ಲಸ್ ಬಂದಿತ್ತು. KEB ಬಿಲ್ ಅವ್ರು ಕೊಟ್ಟಿರೋದು ಐ ಮೀನ್ ಸ್ಪಾಟಿಗೆ ಬಂದು 35,000 ಕರೆಂಟ್ ಬಿಲ್ಲು. ಆ್ಯಂಡ್ ನನಗೆ ಮೊಬೈಲಲ್ಲೂ ಅಷ್ಟೇ ತೋರಿಸ್ತು. ಬಟ್ ಆಲ್ ಆಫ್ ಎ ಸಡನ್ ನಾನು ಪೇ ಮಾಡಬೇಕು ಅಂತ ಹೋದಾಗ ಜಂಪ್ ಆಗೋಯಿತು. ಸೊ ಇಟ್ಸ್ ಶೋಯಿಂಗ್ಸ್, ಅದು 56,000 ಅಲ್ಲ, ನಾನು ಬೈ ಮಿಸ್ ಹೇಳಿದೆ, ಇಟ್ಸ್ ಶೋಯಿಂಗ್ 62,000. ಸೊ ನನಗೆ ಆಲ್ ಆಫ್ ಎ ಸಡನ್ ಶಾಕ್ ಆಗೋಯಿತು. ಓ ಮೈ ಗಾಡ್, ಏನಪ್ಪ ಇದು 35,000 ಕಟ್ಟೋ ಕಡೆ
62,000 ಹೌ ಇಸ್ ಇಟ್ ಪಾಸಿಬಲ್, ಏನಾಯಿತು, ಏನು ಕತೆ ಅಂತ ನನಗೆ ಗಾಬರಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಮೇಂಟೆನೆನ್ಸ್ ಮಾಡ್ತಾ ಇರೋಳು ನಾನು, ಆ್ಯಂಡ್ ಅದು ಆನ್ಸರಬಲ್ ನಾನು. ಇದನ್ನು ಮತ್ತೆ ನನ್ನ ಗಂಡನ ಹತ್ರ ಹಿಂಗೆ ಬಂದಿದೆ, ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಸಾಕು, ಇಷ್ಟು ಬಂದಿತ್ತು, ಇಷ್ಟು ಆಯಿತು ಅಂದರೆ ಸಾಕು, ಅವ್ನು ನನ್ನ ಮೇಲೆ ಕೆಂಡದ ಮಳೆನೇ ಸುರಿಸ್ಬಿಡ್ತಾನೆ. ಸೊ ಅವನ ಹತ್ರ ಹೇಳಿ ಅದು ಅವನಿಗೆ ಬಿ ಪಿ ರೈಸ್ ಮಾಡಿ ಅವಾಂತರ ಮಾಡೋದಕ್ಕಿಂತ ನಾನೇ ಒಂದು ಸಲ ಇನಿಷಿಯೇಟಿವ್ ತೊಗೊಂಡು ಹೋಗೋಣ ಅಂತ ಹೋಗಿತ್ತು. ಬಟ್ ಇದಕ್ಕೂ ಮುಂಚೆನೇ ಆ್ಯಕ್ಚುಲಿ ಇನ್ ದ ಮಂತ್ ಆಫ್ ಜಾನ್ವರಿ ಪ್ರತಿ ಸಲ ಇದು ಮಾಡಿದಾಗ ಅಲ್ಲಿ ಏನೇನೋ ಬರುತ್ತೆ ಪಾವತಿಸಬೇಕಾದ, ಮತ್ತು ಅಲ್ಲಿ ಸೇಫ್ ಡೆಪಾಸಿಟ್ ಕಟ್ಕೊಂಡಿರ್ತಾರೆ. ಸೊ ಅದೇ ಬೇರೆ ಥರ ನೆಗೆಟಿವಲ್ಲಿ ತೋರಿಸುತ್ತೆ. ಅದು ನಮ್ಮ ಅಮೌಂಟು ಅವ್ರ ಹತ್ರ ಇರುತ್ತೆ, ಬಟ್ ಅದು ನೆಗೆಟಿವಲ್ಲಿ ತೋರಿಸ್ತಾ ಇರುತ್ತೆ. ಸೊ ಅದು ನನಗೇನೂ ಅರ್ಥ ಆಗ್ತಾ ಇರಲಿಲ್ಲ. ಎಕ್ಸ್ಪ್ಲೈನ್ ಮಾಡಿ ಬಂದಾಗ ಅವರು KEBಗೆ ಬನ್ನಿ ಕುಮಟಾದಲ್ಲಿ ಅಂತ ಹೇಳೋರು. ನನಗೆ ಟೈಮೇ ಆಗ್ತಾ ಇರಲಿಲ್ಲ, ಮನೆ ಕೆಲಸ, ಚಿಂಟು ಆ್ಯಂಡ್ ಇದು ರೆಸಾರ್ಟ್ ಅಕೌಂಟ್ಸು. ನಾನು ಸಮ್ಮರಿ ಕೊಡಲಿಲ್ಲ ಅಂದ್ರೂ ಬರೆಯೋದೆಲ್ಲ ಬರೀಬೇಕು, ಮಾಡೋದೆಲ್ಲ ಮಾಡಬೇಕು, ಅಲ್ಲಿ ಕ್ರಾಸ್ ಚೆಕ್ ಮಾಡಬೇಕು, ಪ್ರತಿಯೊಂದು ಮಾಡಬೇಕು, ಸಂತೆ ಮಾಡಬೇಕು. ಏನೇ ಮಾಡಿದ್ರೂ ಫೈನಲಿ ನನ್ನ ಗಂಡ ಹೇಳೋದು 2 kg ಆಲೂಗೆಡ್ಡೆ, 1 kg ಈರುಳ್ಳಿ ಇಲ್ಲಿಂದ ಅಲ್ಲಿಗೆ ಪೋಸ್ಟ್ ಕೊಟ್ಟೆ ತಗೊಂಡೋಗಿ ಸಾಗಿಸ್ತೆ ಅಂತ ಹೇಳ್ತಾನೆ. ಅದು ನಂಗೆ ಗೊತ್ತು, ಬಟ್ ಆದರೂ ಸಹ ಕೆಲಸ ಮಾಡೋ ನನಗೆ ಗೊತ್ತು ಅದು ಏನೇನಿದೆ ಅಂತ. ಆ್ಯಂಡ್ ಇದ್ರ ಜೊತೆ ನಾನು ವ್ಲಾಗ್ ಸಹ ಮಾಡ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮು. ಸೊ ಇದೆಲ್ಲದ್ರ ಮಧ್ಯ ನನ್ನನ್ನು ನಾನು ನೋಡ್ಕೋಬೇಕು, ನನ್ನ ಬಗ್ಗೆನೂ ಥಿಂಕ್ ಮಾಡಬೇಕು, ಮುಂದೇನು ಅಂತ ಯೋಚನೆ ಮಾಡಬೇಕು. ಸೊ ಪ್ರತಿಯೊಂದು ಇರೋದ್ರಿಂದ ನಾನು ಹೀಗೆ ಮ್ಯಾನೇಜ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಸೊ ಇದನ್ನು ಹೇಳಿದ್ರೆ ಅವನು ಮಾತೆತ್ತಿದ್ರೆ ನನಗೆ ಬರೋದೇ ನನ್ನ ಇನ್ಸ್ಟಾಗ್ರಾಮು ಯೂಟ್ಯೂಬ್ಗೆ ಅವನು ಫಸ್ಟು ಸುರಿಮಳೆ ಮಾಡೋದು. ಸೊ ನಾ ಏನು ಮಾಡಿದೆ, ಬೇಡ ನಾನೇ ಹೋಗಿ ಸರಿ ಮಾಡೋಣ, ನೋಡೋಣ, ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ನಾನೇ ಒಂದು ಹೆಜ್ಜೆ ಮುಂದೆ ತಗೊಂಡೆ. ಬಟ್ ಅದಕ್ಕೂ ಸಹ ನಾನು ಹೋಗ್ತೀನಿ ಅಂತ ಹೇಳಿದಾಗ ಅವರಮ್ಮ ಪ್ರಶಾಂತ್ಗೆ ಹೇಳಿದ್ಯಾ ಹಾಗೆ ಹೀಗೆ ಅಂತ ಕೇಳ್ತಾಯಿದ್ರು. ಸೊ ಇದು ರೆಸಾರ್ಟ್ ವಿಷಯ, ಸೊ KEB ಎನ್ಕ್ವೈರಿ ಮಾಡಬೇಕು, ಜಾಸ್ತಿ ಬಂದಿದೆ, ಅದನ್ನು ಕೇಳೋದೇನಿದೆ ಅದನ್ನು ಕೇಳಿಕೊಂಡು ಏನೋ ಒಂದು ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಸೊ ಅಲ್ಲಿ ಹೋದೆ. ಆ್ಯಕ್ಚುಲಿ ನಂದು ಕೆಲವೊಂದು ಮಿಸ್ಟೇಕ್ಸ್ ಇದೆ. ನಾನು ಪೇ ಮಾಡಿರೋದು ಕೆಲವೊಂದು ನಾನು ಜೆರಾಕ್ಸ್ ತೊಗೊಂಡಿರಲಿಲ್ಲ, ಸೊ ಅದು ಮಿಸ್ ಆಗಿತ್ತು. ಆ್ಯಂಡ್ ಇನ್ನೇನು ಮಿಸ್ ಆಗಿತ್ತು, ಹೌದು, ಮತ್ತು ನಾನು ಒಂದು ಅಬ್ಸರ್ವ್ ಮಾಡಿರಲಿಲ್ಲ, ಜಾನ್ವರಿ ಮಂತಿಂದು ಸೆಪ್ರೇಟ್ ರಿಸಿಪ್ಟ್ ಇತ್ತು, ನಾನು ಅದನ್ನು ಸಹ ಅಬ್ಸರ್ವ್ ಮಾಡಿರಲಿಲ್ಲ. ಸೊ ಇಷ್ಟು ನನ್ನ ಕಡೆಯಿಂದ 1-2 ಮಿಸ್ಟೇಕ್ಸ್ ಇತ್ತು. ಒಂದು ನವೆಂಬರ್ ಮಂತಿಂದ ಏನೋ ನಾನು ಬಿಲ್ ಪೇ ಮಾಡಿದ್ದೀನಿ, ಅದನ್ನು ನಾನು ಪೇ ಮಾಡಿರೋದನ್ನ ಎಲ್ಲ ಗ್ರೂಪಲ್ಲೆಲ್ಲ ಹಾಕಿದ್ದೀನಿ. ಬಟ್ ದ ಥಿಂಗ್ ಈಸ್ ನಾನು ಅದು ಜೆರಾಕ್ಸ್ ಕಾಪಿ ತೊಗೊಂಡು ಇಲ್ಲಿಗೆ ಸ್ಟಿಕ್ ಮಾಡಿಲ್ಲ ನನ್ನ ಡಾಕ್ಯುಮೆಂಟ್ಸಿಗೆ. ಸೊ ಅದೊಂದು ಮಿಸ್ ಹೊಡಿತು. ಹಾಗೆಯೇ ಮತ್ತು ಆ್ಯಕ್ಚುಲಿ ಕರೆಂಟ್ KEB ಬಿಲ್ ಬಂದಿದೆ ಒಂದು ಜಾನ್ವರಿ ಮಂತಿಂದು. ಸೊ ಅದನ್ನು ನಾನು ಜೆರಾಕ್ಸ್ ತೊಗೊಂಡಿಲ್ಲ ಆ್ಯಂಡ್ ಅದನ್ನು ಅಬ್ಸರ್ವ್ ಸಹ ಮಾಡಿಲ್ಲ. ಅದು ಯಾವುದೋ ಅದರೊಳಗಿರೋದೇ ಯಾವುದೋ ಒಂದು ಬಿಲ್ ಅಂದ್ಕೊಂಡು ನಾನು ಕನ್ಸಿಡರ್ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ. ನಾನು ಅದನ್ನು ಗಮನ ಕೊಟ್ಟು ಸಹ ನೋಡಿಲ್ಲ. ಸೊ ಇದು ಒಂದು ಸೆಕೆಂಡ್ ಫಾಲ್ಟು. ನನಗೆ ಆಮೇಲೆ ಇಲ್ಲಿ ಬಂದಮೇಲೆ ಅದು ಗೊತ್ತಾಗಿದ್ದು. ಸೊ ಅಲ್ಲಿ ಹೋದ್ವು ವೇರಿಯೇಷನ್ಸು. ಸೊ ಹೆಂಗೆ ಮಾಡಿದ್ರೂ ಬರ್ತಾ ಇಲ್ಲ. ನಾನು ಕಟ್ಟಿರೋದು ಇಷ್ಟು, ಆ್ಯಕ್ಚುಲಿ ಅಲ್ಲಿ ಇನ್ನೂ 35,000 ನಾನು ಕಟ್ಟಿದ್ದೀನಿ, ಅದನ್ನು ನಾನು ಅಲ್ಲಿ ಶೋ ಮಾಡ್ತಾ ಇಲ್ಲಲ್ಲ. ಸೊ ತುಂಬ ಡಿಫ್ರೆನ್ಸ್ ಬರ್ತಾ ಇದೆ. ಕಟ್ಟಬೇಕಾಗಿರೋದು ನೀವು ಇಷ್ಟು ಕಟ್ಟಿ ಸರಿ ಹೋಗುತ್ತೆ, ಸಮ ಆಗುತ್ತೆ ಅಂತಿದ್ದಾರೆ. ಬಟ್ ಮತ್ತು ಇದೇನಾಯಿತು ಅಂತ ನಾನು ಕ್ವೆಶ್ಚನ್ ಮಾಡ್ತಾಯಿದ್ದೀನಿ. ಅದು ಅವ್ರನ್ನ ಒಂದು ಮಾಡಿದ್ವು, ಅವರು ಹೀಗೆ 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 ಅಂತ ಎಲ್ಲ ಅಲ್ಲಲ್ಲೇ ಆ್ಯಕ್ಚುಲಿ ಅವರು ಬ್ರೀಫಾಗಿ ಏನು ಹೇಳಲಿಲ್ಲ. ಸೊ ಹಾಗೆ ಕ್ಯಾಲ್ಕುಲೇಷನ್ಸ್ ಮಾಡ್ತಾಯಿದ್ರು. ಸೊ ನನಗೂ ಐಡಿಯಾ ಬಂತು, ಇದು ಹೀಗೆ ಅಂದ್ಕೊಂಡು. ಸೊ ಅವ್ರಿಗೆ ಹೇಳೋದನ್ನೆಲ್ಲ ಇನ್ಪುಟ್ಸ್ ತೊಗೊಂಡು ಓಕೆ ಹೌದು ಸರಿಗಿದೆ, ಮೇ ಬಿ ಎಲ್ಲೋ ಮಿಸ್ ಆಗಿದೆ, ನಂಗೆ ಗೊತ್ತಾಗ್ತಾ ಇದೆ. ಬಟ್ ಅದು ಫುಲ್ ಕ್ಲಿಯರಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಅವರಿಗೆ ಕ್ಲಿಯರಾಗಿ ನನಗೆ ಎಕ್ಸ್ಪ್ಲೈನ್ ಮಾಡುವಷ್ಟು ಅವರಿಗೆ ಟೈಮ್ ಇಲ್ಲ. ಆ್ಯಂಡ್ ನನಗೆ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು ಆ ಮೂಮೆಂಟಲ್ಲಿ ಅರ್ಥ ಆಗದೇನೋ ಇರ್ಬೋದು. ಸೊ ನಾನು ಮನೆಗೆ ಹೋಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಬಟ್ ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ, ನಾವು ಇಷ್ಟು ಕಟ್ಟಬೇಕಾಗಿದೆ. ಸೊ ಹಾಗಾಗಿ ಇದು ಅಂದರೆ ನನಗೊಂದು ಗೊತ್ತಿತ್ತು, ನಾನು ಜಾನ್ವರಿ ಮಂತ್ ಕಟ್ಟಿದಾಗ ನಾನು ಜಾಸ್ತಿ ಕಟ್ಟಬೇಕಿತ್ತು. ಬಟ್ ಅದೇನಾಯಿತು ಅಂದರೆ ಅವರು ಲಮ್ಸಮ್ ಕಟ್ಟಿಸ್ಕೊಂಡ್ರು, ಅದನ್ನು ಫ್ರೀಸ್ ಮಾಡಿದರು. ನಂಗೆ ಅದು ಗೊತ್ತಾಗಲಿಲ್ಲ, ಅವರು ಹೇಳಿಲ್ಲ. ಸೊ ಹಾಗಾಗಿ ನನಗೆ ಅಲ್ಲೆಲ್ಲೋ ಸ್ವಲ್ಪ ಶಾರ್ಟೇಜ್ ನಾವು ಕಟ್ಟೋದಿದೆ ಅನ್ನೋದು ಗೊತ್ತು, ಬಟ್ ಈ ಪರಿ ಅನ್ನೋದು ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ಓಕೆ ಏನೋ ಇದೆ, ಬಟ್ ಇಲ್ಲಿ ಕ್ಯಾಲ್ಕುಲೇಷನ್ಸ್ ತಪ್ಪಾಗಲ್ಲ ಅಂದ್ಕೊಂಡು ನಾನು ಅದು ಫುಲ್ ಕ್ಲಿಯರ್ ಮಾಡಿಬಿಟ್ಟು ಬಂದೆ. ನಾನು ಅದನ್ನು ಹೇಳನೂ ಇಲ್ಲ. ಬಿಕಾಸ್ ನಾನು ನನ್ನ ಸ್ವಂತಕ್ಕೆ ಅಂತ ತೊಗೊಂಡ್ರೆ ಹೇಳಬೇಕಾಗತ್ತೆ. ನಾನು ಪೇ ಮಾಡಿರೋದು ರೆಸಾರ್ಟ್ಗೋಸ್ಕರ, ಅಲ್ಲಿ
ಕರೆಂಟ್ ಎಲೆಕ್ಟ್ರಿಸಿಟಿ ಬಿಲ್ನ. ಹಾಗಾಗಿ ನಾನು ಹೇಳಲಿಲ್ಲ, ಬಟ್ ಗ್ರೂಪಲ್ಲಿ ಹಾಕಿದ್ದೆ ತುಂಬ ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇದೆ, ಸೊ ಪ್ಲೀಸ್ ಏನದು ಕಸ್ಟಮರ್ಸ್ ಚೆಕ್ಔಟ್ ಆದ ತಕ್ಷಣ ಕರೆಕ್ಟಾಗಿ ಗೀಝರ್ಸು AC ಎಲ್ಲವುದು ಆಫ್ ಮಾಡಿಕೊಂಡು ಮೇಂಟೆನೆನ್ಸ್ ಮಾಡಿ, ಅದರ್ವೈಸ್ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಹಾಕಿದ್ದೆ. ಸೊ ಇಷ್ಟ ಆಯಿತಾ. ಸೊ ಅವನಿಗೆ ಅವತ್ತು ಹೇಳೋಣ ಅಂದರೆ ಅವನು ಅವತ್ತು ಇರಲಿಲ್ಲ. ಸೊ ನೆಕ್ಸ್ಟ್ ಡೇ ಬಂದಿದ್ದಾನೆ. ಇಲ್ಲ, ನೆಕ್ಸ್ಟ್ ಡೇ ನಾನು ಕೊರಗಜ್ಜಾಗೆ ಹೋದೆ. ಆಮೇಲೆ ಅವತ್ತಿನ ದಿನ ಆ್ಯಕ್ಚುಲಿ ರಾತ್ರಿ ಅವನು ಬಂದಿದ್ದಾನೆ. ಸೊ ಅದ್ರ ನೆಕ್ಸ್ಟ್ ಡೇ ನಾನು ಅವನಿಗೆ ಇದನ್ನು ಕೊಟ್ಟೆ, ಹೀಗೆ ಬಿಲ್ ಪೇ ಮಾಡಿದ್ದೀನಿ, ಈಗ ಸರಿಗಿದೆ, ಈಗ ಮ್ಯಾನೇಜ್ ಆಯಿತು. ಓ ಮೈ ಗಾಡ್, ಬೈದ ನಿನಗೆ ಯಾರು ಹೇಳಿದ್ದು ಕಟ್ಟೋಕ್ಕೆ? ನಿನಗೆ ನೀನೇ ಡಿಸೈಡ್ ಮಾಡಿಬಿಟ್ಟು ಎಲ್ಲ ಪೇ ಆಗಿದೆ, ಟೈಮ್ಗೆ ಪೇ ಆಗಿದೆ, ನಿಂಗೆ ಯಾರು ಇದನ್ನು ಕಟ್ಟಕ್ಕೆ ಹೇಳಿದ್ದು? ಅಕೌಂಟಲ್ಲಿ ದುಡ್ಡಿದೆ ಅಂದ್ಬಿಟ್ಟು ಪೇ ಮಾಡಿಬಿಟ್ಟೆ, ಅದಕ್ಕೇನು ಅವ್ವ ಅಪ್ಪ ಯಾರೂ ಇಲ್ಲ, ಹೇಳಬೇಕು ಕೇಳಬೇಕು ಏನೂ ಇಲ್ಲ. ಅಲ್ಲ, ನನಗೆ ಗೊತ್ತಾಯಿತು, ಅದು ನನಗೆ ಗೊತ್ತಿದೆ, ಅದು ಪೇ ಮಾಡಬೇಕಿತ್ತು, ಅದಕ್ಕೆ ಪೇ ಮಾಡಿದೆ ಅಂದರೆ ಹಿ ಈಸ್ ನಾಟ್ ರೆಡಿ ಟು ಲಿಸನ್. ಸೊ ನಾನು ಹೇಳಿದೆ, ಸರಿ ಆಯಿತು, ಇದು ಕೊಡು ನಾನು ನೋಡ್ತೀನಿ. ಅಲ್ಲಿ ಆ್ಯಕ್ಚುಲಿ ಅವೆರಡು ಬಿಲ್ ಇರಲಿಲ್ಲ ಅಲ್ಲ, ಸೊ ಅಲ್ಲಿ ಕೊಟ್ಟರು ನಾನು ಎಕ್ಸ್ಪ್ಲೈನ್ ಮಾಡಿದ್ರು ಅವ್ನಿಗೆ ಅರ್ಥ ಆಗಲ್ಲ. ನಾನು ಆಮೇಲೆ ಕೂತ್ಕೊಂಡು ಹೋಮ್ ವರ್ಕ್ ಮಾಡಿದೆ ಗೈಸ್. ಹೋಮ್ ವರ್ಕ್ ಇಷ್ಟು ಎಲೆಕ್ಟ್ರಿಸಿಟಿ ಬಿಲ್ಸು, ಇದು ನಾನು ಅವ್ರ ಹತ್ರ ಇನ್ ಡೀಟೇಲಾಗಿ ನಾನು ಮಾಡಿಸ್ಕೊಂಡು ಬಂದಿದ್ದು. ಸೊ ಇದರಲ್ಲೇ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದು. ಬಟ್ ನಾನು ನನ್ನ ಗಂಡಂಗೆ ಎಕ್ಸ್ಪ್ಲೈನ್ ಮಾಡಬೇಕಲ್ಲ, ನಂದು ತಪ್ಪಿಲ್ಲ, ನಾನು ಕರೆಕ್ಟಾಗಿ ಪೇ ಮಾಡಿದ್ದೀನಿ, ಅದು ಸರಿಗಿದೆ ಅಂತ ನಾನು ಹೇಳಬೇಕಲ್ಲ, ಹೇಳೋಕ್ಕೆ ಫುಲ್ ಪ್ರೂಫ್ ಬೇಕು. ಸೊ ನಾನು ಕೂತ್ಕೊಂಡು ಎಲ್ಲ ಮ್ಯಾಥಮೆಟಿಕ್ಸ್ನು ಮಾಡಿದೆ ಗೈಸ್. ಲೈಕ್ ಎಲ್ಲ ನಾವು ಯಾವ್ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀವಲ್ಲ ಪ್ರತಿಯೊಂದೂ ಮಾಡಿದೆ. ನೋಡಿ, ಇದು ಆ್ಯಕ್ಚುಲಿ ಫೈನಲ್ ಬಿಲ್ಸು, ಫೈನಲಾಗಿ ರೆಡಿ ಮಾಡಿರೋ ರಿಪೋರ್ಟ್ಸು. ಇದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದು, ಬಟ್ ನಾನು ಸದ್ಯಕ್ಕೆ ಅವನಿಗೆ ತೋರ್ಸೋಕ್ಕೆ ಅಂದ್ಬಿಟ್ಟು ಹಿಂಗೆ ಮಾಡಿದೆ. ಸೊ ಇದು ಬಂದು ಫೈನಲ್ಲು. ಸೊ ಇದಕ್ಕಿಂತ ಮುಂಚೆ ಇಂಥದ್ದೊಂದು 10 ಪೇಜು ಮಾಡಿಟ್ಟಿದ್ದೀನಿ. ಲೈಕ್ ಎಲ್ಲಿ ಸರಿ ಹೋಗ್ತಾ ಇಲ್ಲ, ಎಲ್ಲಿ ಮಿಸ್ ಹೊಡಿತಾ ಇದೆ, ಯಾವುದು ಎಕ್ಸ್ಟ್ರಾ ಪೇ ಮಾಡ್ತಾ ಇದ್ದೀನಿ, ಅಥವಾ ನಂದು ಕರೆಕ್ಟಾಗಿದೆಯಾ, ಅಥವಾ ನನ್ನ ಕಡೆಯಿಂದ ಎಕ್ಸ್ಟ್ರಾ ಪೇ ಆಗಿದೆಯಾ, ಅಥವಾ ಅವ್ರ ಕಡೆಯಿಂದ ನನ್ನ ಹತ್ರ ಜಾಸ್ತಿ ಅಮೌಂಟ್ ತೊಗೊಂಡಿದ್ದಾರಾ, ಅಥವಾ ಪ್ರತಿಯೊಂದೂ ನಾನು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಸೊ ಮಾಡ್ತಾ ಬಂದೆ. ಆವಾಗ ನನಗೆ ಎಲ್ಲಿ ಮಿಸ್ ಹೊಡೆದಿದೆ ಅಂತ ಗೊತ್ತಾಯಿತು. ಸೊ ನಾನು ಮತ್ತೆ ನಂದು ಏನು ಗ್ರೂಪಲ್ಲಿ ನಾನು ಹಾಕಿರ್ತೀನಲ್ಲ ಅದನ್ನೆಲ್ಲ ತೆಗೆದು ನೋಡಿದೆ. ಸೊ ನವೆಂಬರ್ ಮಂತಲ್ಲಿ ಒಂದು ಪೇ ಮಾಡಿದ್ದೀನಿ 35,000, ಅದನ್ನು ನಾನು ಜೆರಾಕ್ಸ್ ತೊಗೊಂಡಿಲ್ಲ. ಸೊ ಅದೊಂದು ಸಿಕ್ತು. ಮತ್ತು ಜಾನ್ವರಿ ಮಂತಿಂದು ರಿಸಿಪ್ಟು KB ಬಿಲ್ ಸಿಕ್ತು, ಅದನ್ನು ಪೇ ಮಾಡಿದ್ದೆ. ಸೊ ಇಷ್ಟು ಸಿಕ್ಕಿದಾಗ ಎಲ್ಲಿ ಮಿಸ್ ಹೊಡೆದಿದೆ, ಯಾವ ಅಮೌಂಟು ಅವರು ಒಂದು ಕಡೆ ಫ್ರೀಸ್ ಮಾಡಿ ಇಟ್ಟಿದ್ರು ಡಿಸೆಂಬರಲ್ಲಿ. ಸೊ ನನಗೆಲ್ಲ ಆವಾಗ ಕ್ಲಿಯರ್ ಆಯಿತು. ಸೊ ಪ್ರತಿಯೊಂದು ಮಾಡಿದಾಗ ನನಗೇನು ಕಟ್ಟು ಬಂದಿದ್ದೀನಲ್ಲ, ಸೊ ಅದು ನಮ್ಮ ಕಡೆಯಿಂದ ಕಟ್ಟಬೇಕಾಗಿರೋ ಅಮೌಂಟೇ. ಸೊ ಈ ಮಂತ್ ತನಕ, ಏಪ್ರಿಲ್ ಮಂತ್ ತನಕ ಫುಲ್ ಕ್ಲಿಯರ್ ಇದೆ. ಆ್ಯಂಡ್ ಮೋರ್ ಓವರ್ ಈ ರೀತಿ ಮಾಡ್ತಾ ಇರೋದ್ರಿಂದ ಏನಾಗಿದೆ ಅಂದರೆ ದಂಡ, ಐ ಮೀನ್ ವಾಟ್ ಯು ಕಾಲ್ ದಂಡ ಅನ್ನೋಕ್ಕೆ ಏನಂತಾರೆ, ಇಂಟ್ರೆಸ್ಟ್ ಅಲ್ಲ, ಅದು ಪೆನಾಲ್ಟಿ. ಸೊ ಅವರು ಪೆನಾಲ್ಟಿ ಹಾಕಿದ್ದಾರೆ. ಒಂದೊಂದು ತಿಂಗಳಲ್ಲೂ 2,500 ಇದೆ, ಒಂದು ತಿಂಗಳಲ್ಲಿ 1,500 ಇದೆ, ಒಂದು ತಿಂಗಳಲ್ಲಿ 400 ರೂಪಾಯಿ ಇದೆ, ಒಂದು ತಿಂಗಳಲ್ಲಿ 600 ರೂಪಾಯಿ ಇದೆ. ಸೊ ಈ ರೀತಿ ಪೆನಾಲ್ಟಿ ಬೀಳ್ತಾ ಇದೆ. ಆಲ್ಮೋಸ್ಟ್ ಇದರಲ್ಲಿ ಪೆನಾಲ್ಟಿನೇ ನಾವು ನಿಯರ್ಲಿ ಒಂದು 8,000 ಕಟ್ಟಿರ್ಬೋದೇನೋ. ಸೊ ಅದೆಲ್ಲ ಅವಾಯ್ಡ್ ಆಗಲಿ ಅಂದ್ಬಿಟ್ಟು ನಾನು ಅಲ್ಲೇ ಪೇ ಮಾಡಿಬಿಟ್ಟು ಬಂದೆ. ಸೊ ಇನ್ನು ಮುಂದೆ ಈ ರೀತಿ ಆಗೋದು ಬೇಡ ಅಂತ. ಬಟ್ ಅವನು ಬೈದಾಗ ನನಗೆ ಬೇಜಾರಾಯಿತು. ಬಟ್ ಬೇಜಾರಾಗಿದ್ದರೂ ಪರವಾಗಿಲ್ಲ, ನಾನು ಅವನಿಗೆ ಇದನ್ನೆಲ್ಲ ಮಾಡಿ ತೋರಿಸ್ಲೇಬೇಕು, ಕ್ಲಿಯರ್ ಲೆಕ್ಕ ಕೊಡಲೇಬೇಕು ಅಂದ್ಬಿಟ್ಟು ಬೆಳಗ್ಗೆ ಕುತ್ಕೊಂಡವಳು ಗೈಸ್, ಮಧ್ಯಾಹ್ನ ಆಗಿದೆ, ಫುಲ್ ಕ್ಲಿಯರ್ ಮಾಡಿದೆ, ಎಲ್ಲ ಎತ್ತದೆ. ಸೊ ಪ್ರತಿಯೊಂದು ಪಿನ್ ಟು ಪಿನ್ ಒಂದು ಬಿಡ್ದಂಗೆ ಎಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿ ಇಟ್ಟೆ. ಸೊ ನಾನೇನು ಕಟ್ಟಿದ್ದೀನಿ ಅದು ಕರೆಕ್ಟಾಗಿದೆ, ಆ್ಯಂಡ್ ಯಾವುದು ಬಿಲ್ ಮಿಸ್ ಆಗಿತ್ತು ಅದು ಎಲ್ಲ ಸಿಕ್ಕಿದೆ. ಸೊ ಆವಾಗ ಸಮಾಧಾನ ಆಯಿತು. ನಿಜ ಹೇಳ್ತೀನಿ, ನಾನು ಆ ಕೊರಗಜ್ಜನ ಬೇಡ್ಕೊಂಡೆ, ಕೊರಗಜ್ಜ ಪ್ಲೀಸ್ ನನಗಿಲ್ಲಿ ಎಲ್ಲಿ ಮಿಸ್ ಆಗಿದೆ, ಏನಾಗಿದೆ ನನಗೆ ಗೊತ್ತಾಗೋ ಥರ ಮಾಡಿ, ಆ್ಯಂಡ್ ಇದನ್ನು ನಾನು ಅವನಿಗೆ ಕ್ಲಿಯರ್ ಮಾಡಿ ಒಪ್ಪಿಸ್ಬಿಟ್ರೆ ನಿಜಕ್ಕೂ ಸಂಕಷ್ಟ ಎಲ್ಲ ಪರಿಹಾರ ಆಗಿಬಿಡುತ್ತೆ ಅಂತ ಬೇಡ್ಕೊಂಡು ಮಾಡಿದೆ. ಸೊ ಲಕ್ಕೀಲಿ ಕೊರಗಜ್ಜಗೆ ನನ್ನ ಕೂಗು ಕೇಳಿ ಎಲ್ಲವುದು ಸಾಲ್ವ್ ಆಯಿತು. ನನಗೆ ಅದಕ್ಕಿಂತ ಮುಂಚೆ ಭಯ ಆಗ್ತಿತ್ತು, ಅವನಿಗೆ ಹೇಗೆ ನಾನು ಲೆಕ್ಕ ಕೊಡಲಿ, ಕಟ್ಟೋದೇನೋ ಕಟ್ಟಿಬಿಟ್ಟಿದ್ದೀನಿ, ಅಕಸ್ಮಾತ್ ನನ್ನ ಕಡೆಯಿಂದ ಜಾಸ್ತಿ ಕಟ್ಟಿದರೆ ಅವ್ನು ನನ್ನನ್ನು ಬಿಡ್ತಾನ ಗೈಸ್, ತಿಂದು ನೀರು ಕುಡಿದ್ಬಿಡ್ತಾನೆ. ಸೊ
ದೇವರೇ ಏನಪ್ಪ ಮಾಡೋದು ಅಂದ್ಕೊಂಡು ಅಂತಾಗ ಕೊರಗಜ್ಜ ನನಗೆ ಕೈ ಬಿಡಲಿಲ್ಲ. ಸೊ ಪ್ರತಿಯೊಂದೂ ಪಿನ್ ಟು ಪಿನ್ ಸಾಲ್ವ್ ಮಾಡಿದ್ದೀನಿ ಆ್ಯಂಡ್ ಕರೆಂಟ್ ಬಿಲ್ಸ್ ಕರೆಕ್ಟಾಗಿದೆ. ಸೊ ಇವತ್ತು ಬೆಳಗ್ಗೆ ಕೊಟ್ಟರೆ ಏನು ದಿಮಾಕು ಗೈಸ್, ಎಲ್ಲ ಸರಿಗಿದೆ, ಬಾ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ಹಿ ಈಸ್ ನಾಟ್ ರೆಡಿ ಟು, ನೀನು ಇಡು ನನಗೆ ಗೊತ್ತಾಗುತ್ತೆ ಅಂತೆ. ಅಲ್ಲ ಹೇಳಿದ್ಯಲ್ಲ ನಿನ್ನೆ ಅವ್ವ ಅಪ್ಪ ಯಾರೂ ಇಲ್ಲ, ಅದಕ್ಕೆ ಏನದು ಕಟ್ಬಿಟ್ಟು ಬಂದುಬಿಟ್ಟೆ ಅಕೌಂಟಲ್ಲಿ. ಹಾಂ, ಇದಕ್ಕೆ ನಾ ಏನಾದರೂ ಒಂದು ಹೇಳೋದು, ನೀನು ಅದನ್ನೆಲ್ಲ ಹೋಗಿ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳೋದು, ನಿಂದು ಏನಿದೆ ಅದನ್ನು ತೀರಿಸ್ಕೊಳ್ಳೋದು ಅಂತ ಹೀ ಸೆಡ್. ನನಗೆ ಕೋಪ ಬಂತು ನಿಜಕ್ಕೂ. ಹಾಂ ಹೌದು, ಅದೊಂದು ಬಾಕಿ ಇದೆ, ಅದನ್ನು ತೀರಿಸ್ಕೊಳ್ಬೇಕಾಗಿದೆ ಅಂತ ಹೇಳಿದೆ. ನೋಡಿ ಗೈಸ್, ಇದನ್ನು ನಾವು ನೋಡೋದು ಇಲ್ಲ. ಬಿಕಾಸ್ ಹೀ ನೋಸ್ ನಾನು ಕರೆಕ್ಟಾಗಿ ನಾನು ಬಂದು ಅವ್ನಿಗೆ ಆನ್ಸರ್ ಮಾಡ್ತಾಯಿದ್ದೀನಿ ಅಂದರೆ ಅವ್ಳು ಪರ್ಫೆಕ್ಟ್ ಇರ್ತಾಳೆ ಅಂತ ಅವನಿಗೆ ಗೊತ್ತು. ಸೊ ಅವ್ನು ನೋಡಿಲ್ಲ ಗೈಸ್, ನೋಡಿಲ್ಲ. ಬಟ್ ಲೆಕ್ಕ ಪಕ್ಕ ಆಗಿದೆ. ಸೊ ಇಷ್ಟ ಆಯಿತು. ನಂಗೆ ಅಲ್ಲಿ ಒಂದು ಕ್ಲಿಯರ್ ಆಯಿತು ಗೈಸ್. ಅವನು ಹೇಳಿದ್ದು ನನಗೆ ಅದೇ ಥರ ಹೇಳಕ್ಕೆ ಬರ್ತಾಯಿಲ್ಲ. ಬಟ್ ನಾನು ಹೇಳಿದೆ ಅಲ್ಲ, ನೀನು ಹಂಗೆ ಹೇಳಿದೆ ಅಂತ. ಹಾಂ, ಈಗ ಇನ್ನೊಂದು ಹೇಳ್ತೀನಿ. ನಿಮಗೆ ಇಲ್ಲಿ ಏನು ಹೇಳಿದ್ರೂ ಕಷ್ಟನೇ. ಮೀನ್ಸ್ ಅವನಿಗೆ ಸ್ವಲ್ಪ ಭಯ ಇದೆ, ನಾನು ಎಲ್ಲ ತೊಗೊಂಡೋಗಿ ನಿಮ್ಮ ಹತ್ರ ಬಂದು ಹೇಳ್ತೀನಿ ಅಂತ. ಸೊ ಅವ್ನು ನನಗೆ ಏನೂ ಬೈಲಿಲ್ಲ, ಅಷ್ಟೇ ಹೇಳಿದ್ದು. ಇಷ್ಟ ಆಯಿತು ಗೈಸ್, ನನಗೆ ಸಮಾಧಾನ ಆಯಿತು. ಬಟ್ ಸೊ ನೋಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರು ಅವ್ನು ಅಲ್ಲಿಡು ಅಂತ ಹೇಳ್ದ. ಅದಕ್ಕೇ ನಾನು ಬರೆದಿಟ್ಟಿದ್ದೀನಿ ನೋಟ್ನ. ಡಿಸೆಂಬರ್ 2024 ಡೆಪಾಸಿಟ್ ಅಮೌಂಟ್ ಫ್ರೀಸ್ ಮಾಡಿದ್ದಾರೆ. ಡಿಸೆಂಬರ್ ಮಂತ್ಗೆ ಈ ಬಿಲ್ ಡೆಪಾಸಿಟ್ ಅಮೌಂಟ್ಲಿ ಕಟ್ ಮಾಡಿಕೊಂಡು ಆಮೇಲೆ ಫ್ರೀಸ್ ಮಾಡಿದರು. ಸೊ ನೆಕ್ಸ್ಟ್ ಜಾನ್ 2025 ಪೇ ಮಾಡಲೇಬೇಕಂತ ಕಂಪಲ್ಸರಿ ಪೇ ಮಾಡಿಸ್ಕೊಂಡಿದ್ದಾರೆ. ಸೊ ಆ ಡಿಸೆಂಬರ್ ಮಂತ್ ಪೇಮೆಂಟು ಈ ಏಪ್ರಿಲಲ್ಲಿ ಆ್ಯಡ್ ಮಾಡಿದ್ದಾರೆ, ಅದು 26,489 ರುಪೀಸ್. ಸೊ ಏಪ್ರಿಲ್ ಮಂತಿಂದು 35,725. ಸೊ ಎರಡೂ ಸೇರಿ 62,000 ಪೇ ಮಾಡಬೇಕು ಈ ಸಲ. ಸೊ ಟಿಲ್ ಏಪ್ರಿಲ್ KEB ಬಿಲ್ ಕ್ಲಿಯರ್ಡ್ ನಾವು. ಇನ್ನು ದೊಡ್ಡ ಅಕೌಂಟ್ಸ್ ಕ್ರಿಯೇಟ್ ಮಾಡಬೇಕು, ಸಾಲ್ವ್ ಮಾಡಬೇಕು. ಏಪ್ರಿಲ್ ಮಂತಿಂದ ಅಕೌಂಟ್ಸ್ನ ಸ್ವಲ್ಪನೂ ಮಾಡಿಲ್ಲ ಗೈಸ್, 1% ಮಾಡಿಲ್ಲ. ಈಗ ಮಾಡಬೇಕು. ಎಲ್ಲ ಫೋನಲ್ಲಿದೆ, ಫೋನಿಂದ ತೆಗೆದು ಬುಕ್ಕಿಗೆ ಇಳಿಸ್ಬೇಕು. ಬಿಕಾಸ್ ನಾನು ಇನಿಷಿಯಲ್ ಡೇಸು ಅಮ್ಮ ಮನೆ ಇದ್ನ, ಆಮೇಲೆ ಬಂದು ಈ ಒಂದು ಮಾರ್ಚ್ ಮಂತ್ ಅಕೌಂಟ್ಸ್ ಕೊಡೋಕ್ಕಾಯ್ತಾ, ಆಮೇಲೆ ಕಾರ್ ತೊಗೊಳೋದಾಯ್ತಾ, ಆಮೇಲೆ ಈಗ ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ಕೊಂಡು ಬಂದ. ಸೊ ಆಮೇಲೆ ವೆಕೇಷನ್ಸ್ ಇತ್ತಾ, ರೆಸಾರ್ಟಲ್ಲಿ ಉಳ್ಕೊಂಡ. ಸೊ ಹೀಗೆ ಕೆಲಸ ಮಾಡೋಕ್ಕಾಗಲಿಲ್ಲ. ಮಾಡಬೇಕು, ಕುತ್ಕೊಂಡು ಮಾಡಬೇಕು. ಯಾವಾಗ ಮಾಡ್ತೀನಿ ಗೊತ್ತಿಲ್ಲ. ಆ್ಯಂಡ್ ಊರಿಗೆ ಹೋಗ್ಬೇಕು ಗೈಸ್, ಊರಿಗೆ ಹೋಗಬೇಕು. ಮದುವೆ ಇದೆ, ಯಾವಾಗ ಹೋಗೋದು ಗೊತ್ತಿಲ್ಲ. ಬ್ಲೌಸ್ಗಳು ಚೆಕ್ ಮಾಡಬೇಕು, ಯಾವಾಗ ಚೆಕ್ ಮಾಡೋದು ಗೊತ್ತಿಲ್ಲ. ಆ್ಯಂಡ್ ನಾನು ಏನೇನೆಲ್ಲ ಇಲ್ಲಿ ಕ್ಯಾಪ್ಚರ್ ಮಾಡ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಲ್ಲ, ಅದನ್ನು ಎಡಿಟ್ ಮಾಡಬೇಕು. ಅದನ್ನು ಯಾವಾಗ ಮಾಡಲಿ? ನೋಡಿ ಎಷ್ಟು ಕೆಲಸ ಮಾಡ್ತೀನಿ ಗೈಸ್. ನಾನು ಮುಂದೆ ಬರಬೇಕು. ನಾನು ಏನಾದರೂ ಒಂದು ಅಚೀವ್ ಮಾಡಿ ತೋರಿಸ್ಬೇಕು. ಅದು ನನ್ನ ಗಂಡ ಮಾಡಿರಬಾರ್ದು, ನಾನು ಮಾಡಬೇಕು. ಅಂಥದ್ದು ಮಾಡಬೇಕು ಗೈಸ್. ಅದೇನು ಗೊತ್ತಾ, ಅದನ್ನು ನಾನು ಹೇಳಿಬಿಡ್ತೀನಿ. ಒಂದು ಮನೆ ಕಟ್ಟಬೇಕು, ಒಂದು ಡ್ರೀಮ್ ಹೌಸ್ ಕಟ್ಟಬೇಕು ದೊಡ್ಡದಾಗಿ. ಸೊ ಅದು ನನ್ನ ಕೈಲಿ ಆಗತ್ತಾ? ಕಟ್ತೀನಿ ಗೈಸ್, ಕಟ್ಟಬೇಕು ಅನ್ನೋ ಆಸೆ ಇದೆ ನನಗೆ. ನನ್ನದೇ ಆದ ಒಂದು ಮನೆ ಬೇಕು ಅಂತ ಆಸೆ ಇದೆ. ಅದು ತುಂಬ ದೊಡ್ಡದಾಯಿತು ಅಲ್ಲ, ಆ ಕನಸು ಕಾಣೋದು ತಪ್ಪು ಅನಿಸುತ್ತೆ. ಅಂದರೆ ನಾನು ನನ್ನ ಮಟ್ಟಿಗೆ ನನ್ನ ಸ್ವಂತ ದುಡಿಮೆಯಿಂದ ಆ ರೀತಿ ಕನಸು ಕಾಣೋದು ತಪ್ಪಾಗ್ಬೋದೇನೋ ಗೊತ್ತಿಲ್ಲ ಗೈಸ್. ಬಟ್ ನಂಗೆ ಅದೊಂದು ಆಸೆ ಇದೆ. ಇನ್ನೂ ನನ್ನ ಗಂಡ ಅದನ್ನು ಮಾಡಿಲ್ಲ, ಆ ಕೆಲಸಕ್ಕೆ ಕೈ ಹಾಕಿಲ್ಲ. ಸೊ ಅವನು ಮಾಡೋಕ್ಕೂ ಮುಂಚೆ ನಾನು ಅದನ್ನು ಮಾಡಿ ತೋರಿಸ್ಬೇಕು.
ಅವನು ಬರೀ ಅವ್ನು ಬಿಸ್ನೆಸ್ಸು ಅಂದ್ಕೊಂಡಿದ್ದಾನೆ. ನಾನು ಫೋನ್ ಬಂತು ಗೈಸ್, ನನ್ನ ಕೈಲಿ ಆಗುತ್ತೆ ಅನಿಸುತ್ತೆ. ನೆಕ್ಸ್ಟ್ ನನ್ನ ಡ್ರೀಮ್ ಮನೆ ಕಟ್ಟೋದು. ನೋಡೋಣ ಎಷ್ಟರ ಮಟ್ಟಿಗೆ ಯಾವಾಗ ಏನು ಅಂತ ಗೊತ್ತಿಲ್ಲ, ಬಟ್ ಆ ಆಸೆ ಇದೆ. ಫೋನ್ ಅಟೆಂಡ್ ಮಾಡ್ತೀನಿ. ಸೊ ನನ್ನ KEB ಕತೆ ಮುಗೀತಾ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಭಯ ಇದೆ ಗೈಸ್, ನಾನು ಎಲ್ಲ ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತೀನಿ, ಹೇಳ್ತೀನಿ ಅಂತ. ಇರಲಿ ಸ್ವಲ್ಪ ಭಯ, ಮಾತೆತ್ತ ಸೋಷಿಯಲ್ ಮೀಡಿಯಾ ಅಂತಾನೆ ಗೈಸ್. ಅವನು ಚೆನ್ನಾಗಿ ಹೇಳಿದ್ರು, ಚೆನ್ನಾಗಿ ಮಾತಾಡಿದ್ರು ನಾನು ನಿಮ್ಮ ಹತ್ರ ಹೇಳ್ಕೊತೀನಿ, ಆ್ಯಂಡ್ ಅವ್ನು ಬೈದರೂ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಬರೀ ನೆಗೆಟಿವ್ಸ್ ಅಷ್ಟೇ ನಾನೇನು ಹೇಳೋದಿಲ್ಲ ಅಲ್ವಾ ಗೈಸ್. ನಾನು ಏನು ಅವತ್ತಿನ ದಿನ ನನಗೇನು ಅನಿಸುತ್ತೆ, ನಾನು ಏನು ಮಾಡಿದೆ, ನನ್ನ ಜೊತೆ ಯಾರ್ಯಾರು ಹೇಗೆ ನಡ್ಕೊಂಡ್ರು, ಸೊ ಇದನ್ನಷ್ಟೇ ನಾನು ಇಲ್ಲಿ ಮಾತಾಡ್ತೀನಿ. ಅದು ಬಿಟ್ಟರೆ ನಾನು ಮತ್ತಿನ್ನೇನು ಕತೆ ಕಂತೆ ಪುರಾಣಸ್ ಮಾತಾಡಲ್ಲ ಗೈಸ್. ಸೊ ಇದು ಅವನಿಗೆ ಗೊತ್ತಾಗಬೇಕು. ಅವನು ಒಳ್ಳೆ ರೀತಿಯಲ್ಲಿದ್ದರೆ ನಾನು ಒಳ್ಳೆ ರೀತಿಯಲ್ಲೇ ಇಲ್ಲಿ ಹೇಳ್ತಾ ಇರ್ತೀನಿ, ಹೌದಲ್ವಾ ಗೈಸ್. ನಾನು ಯಾಕೆ ಇಲ್ಲದ್ದು ಸಲ್ಲದ್ದು ಎಲ್ಲ ಹೇಳಿ, ನನಗೇನು ಅದರಿಂದ ಪ್ರಯೋಜನ ಹೇಳಿ, ಹೌದಲ್ಲ? ಬೇಡ ಗೈಸ್, ನನಗೆ ಗಾಸಿಪ್ ಮಾಡೋದೆಲ್ಲ ಇಷ್ಟ ಇಲ್ಲ. ಆ್ಯಂಡ್ ಇನ್ನೊಂದು ವಿಷಯ, ಅವನು ನನ್ನ ಜೊತೆ ಆ್ಯಕ್ಚುಲಿ ಮುಂಚೆಯಿಂದನೂ ಮಾತಾಡಿಕೊಂಡು ನನಗೆ ಅಂತ ಟೈಮ್ಸ್ ಕೊಟ್ಟಿದ್ದಿದ್ರೆ ನಾನು ಯಾಕೆ ನನ್ನ ಕತೆನ ಬಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೆ ಗೈಸ್? ಹೌದು ತಾನೇ? ಪಾಯಿಂಟ್ ಟು ಬಿ ನೋಟೆಡ್ ತಾನೇ? ಅವನಿಗೆ ನನ್ನ ಜೊತೆ ಇರೋಕ್ಕೆ ಟೈಮ್ ಇಲ್ಲ. ನನ್ನ ಅನಿಸಿಕೆಗಳು ನನಗೇನು ಅನಿಸುತ್ತೆ ಅನ್ನೋದನ್ನು ಕೇಳಬೇಕು ಅನ್ನೋಷ್ಟು ವ್ಯವಧಾನ ಅವನಿಗಿಲ್ಲ. ಸೊ ನಾನೇನೋ ಒಂದು ಮಾರ್ಗ ಕಂಡುಕೊಂಡಿದ್ದೀನಿ, ನಿಮ್ಗಳ ಜೊತೆ ಮಾತಾಡ್ತೀನಿ, ನಿಮ್ಗಳ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇದನ್ನು ತಪ್ಪು ಅಂದರೆ ಎಲ್ಲಿಗೆ ಹೋಗಬೇಕು ಗೈಸ್? ಏನು ಮಾಡಲಿ ನೀವೇ ಹೇಳಿ? ನಾನು ಬಿಡಲ್ಲ ಗೈಸ್. ನನಗೆ ಯಾರೂ ಇಲ್ದಿದ್ದಾಗ ನನ್ನ ಜೊತೆ ಆಗಿರೋದು ನೀವು. ಸೊ ಅವನು ನನಗೆ ಅಡ್ಜಸ್ಟ್ ಆಗಬೇಕು, ನಾನು ನಿಮ್ಮನ್ನು ಬಿಡಲ್ಲ. ಏನಂತೀರಾ? ಸರಿ ತಾನೇ? ನಾನೇನು ತಪ್ಪು ಮಾಡ್ತಾ ಇಲ್ಲ ಗೈಸ್. ನನಗೇನು ಅನಿಸುತ್ತೆ ನಾನು ಅದನ್ನು ಹೇಳ್ತೀನಿ ಅಷ್ಟೇ, ಬಿಟ್ಟರೆ ನಾನೇನು ಅಫೆನ್ಸ್ ಮಾಡ್ತಾ ಇಲ್ಲ, ಮಾಡಬಾರ್ದು ಮಾಡ್ತಾ ಇಲ್ಲ. ಸೊ ಇನ್ನೊಂದು ಮಾತು ಹೇಳಿದೆ ಗೈಸ್, ಅದಕ್ಕೆ ನಾನೇ ಸುಮ್ಮನೆ ಇದ್ಬಿಟ್ಟಿದ್ದೀನಿ, ಏನು ಮಾತಾಡೋಕ್ಕೆ ಹೋಗಲ್ಲ, ಏನು ಬೈಯೋಕ್ಕೂ ಹೋಗಲ್ಲ ಅಂತ. ಸೈಲೆನ್ಸ್. ಎಷ್ಟು ದಿನ ಈ ಸೈಲೆನ್ಸ್? ನೋಡೇ ಬಿಡೋಣ, ನೀನಾ? ಇಲ್ಲ ಗೈಸ್, ನೀವು ನನ್ನ ಜೊತೆ ಇದ್ದೀರಾ, ಪ್ರತಿಯೊಂದಕ್ಕೂ ನನಗೆ ಸ್ಪಂದಿಸಿದ್ದೀರಾ. ನನ್ನ ಗಂಡ ಯಾವತ್ತಾದರೂ ಸ್ಪಂದಿಸಿದಾನಾ? ನಿನ್ಗೇನು ಬೇಕು ಏನು ಬೇಡ ಕೇಳಿದಾನಾ? ನಿನ್ನ ಜೊತೆ ಮಾತಾಡಬೇಕು ಫ್ರೀ ಇದ್ದೀಯಾ ಹೇಳಿದಾನಾ? ಇವತ್ತೇನು ತಿಂಡಿ ಮಾಡ್ತೀಯಾ, ಈ ತಿಂಡಿ ಮಾಡು ತಿನ್ನೋಣ, ತುಂಬ ದಿನ ಆಯಿತು ಅಂತ ಹೇಳಿದಾನಾ? ಈ ಸಲ ಎಲ್ರೂ ಹೊರಗಡೆ ಹೋಗಿ ಬರೋಣ ಅಂತ ಏನಾದರೂ ಹೇಳಿದಾನಾ? ಹಿಂಗೇನು ಗೈಸ್? ಏನೂ ಇಲ್ಲ. ನಾನು ನಿಮ್ಮನ್ನು ಬಿಡಲ್ಲ ಗೈಸ್. ಸೊ ಗೈಸ್, ಇವತ್ತಿನ ವ್ಲಾಗು ಇಷ್ಟೇ. ನನಗೇನೇನು ಹೇಳ್ಕೋಬೇಕು ಅನಿಸ್ತಲ್ಲ ಅದನ್ನೆಲ್ಲ ನಾನು ಹೇಳ್ಕೊಂಡಿದ್ದೀನಿ. ನಿಮಗೆ ಏನು ಅನ್ನಿಸ್ತು ಇದರಿಂದ ಅನ್ನೋದನ್ನು ನನಗೆ ಹೇಳಿ. ಆ್ಯಂಡ್ ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ಅನ್ನೋದು ನಾವು ಹೇಗೆ ತಗೋತೀವಿ ಅನ್ನೋದ್ರಲ್ಲಿದೆ. ನಾನು ಇಲ್ಲದ ಸಲ್ಲದ ಹೇಳಿದ್ರೆ ತಪ್ಪು, ಆ್ಯಂಡ್ ಇಲ್ಲಿ ಬಂದು ಅನಾಚಾರಗಳು ಮಾಡಿದ್ರೆ ತಪ್ಪು. ಸೊ ನಾನು ಅಂಥದ್ದೇನೂ ಮಾಡ್ತಾಯಿಲ್ಲ. ನಾನು ನನ್ನ ಫೀಲಿಂಗ್ಸ್ನ ಅಥವಾ ನನಗನ್ಸಿದ್ದನ್ನು, ನನ್ನ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ನಿಮ್ಗಳ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಅದಕ್ಕೆ ನನಗೆ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಬಾಂಡಿಂಗ್ ಚೆನ್ನಾಗಿದೆ. ಸೊ ಅದು ನೋಡಿ ಇವರಿಗೆಲ್ಲ ಹೊಟ್ಟೆ ಕಿಚ್ಚು ಅಲ್ವಾ? ನಿಜ ತಾನೇ? ನಮ್ಮ ಬಾಂಡಿಂಗ್ ಹಿಂಗೆ ಇರಲಿ ಗೈಸ್. ನಾನೊಂದು ಮನೆ ಕಟ್ಟಬೇಕು, ನೆನ್ಪಿಟ್ಕೊಳ್ಳಿ.
ನನ್ನ ಗಂಡನಿಗಿನ್ನ ಮುಂಚೆ ನಾನೊಂದು ಮನೆ ಕಟ್ಟಬೇಕು. ಇದೇನಾದರೂ ವ್ಲಾಗು ಅವ್ನ ಕಿವಿಗೆ ಬಿದ್ದು ಅಥವಾ ಅವ್ನ ಕಡೆಯವರು, ಅವ್ನ ಫ್ರೆಂಡ್ಸ್, ಮೋಸ್ಟ್ ಪ್ರಾಬಬ್ಲಿ ನನ್ನ ರಿಲೇಟಿವ್ಸ್ ಯಾರೂ ಹೇಳಲ್ಲ. ಅವ್ನ ಕಡೆ ಫ್ರೆಂಡ್ಸ್ ಇರ್ತಾರಲ್ಲ, ಫ್ರೆಂಡ್ಸ್ ಕೈಂಡ್ ಆಫ್ ಅಂಥವ್ರು ಯಾರೋ ಫಿಟ್ಟಿಂಗ್ ಇಡ್ತಾರೆ. ಸೊ ಅವ್ರು ಹೇಳಿದ್ರು ಹೇಳ್ಬೋದು, ಶ್ವೇತಾ ನಿನಗಿಂತ ಮುಂಚೆ ಮನೆ ಕಟ್ತಾಳಂತೆ, ನೋಡು ನೀನೇ ಕಟ್ಬಿಡು ಅಂತ. ಸೊ ಹಂಗೆ ಹೇಳಿದ್ರೆ ಸೂಪರಲ್ಲ. ಅವನೇ ಕಟ್ಟಲಿ, ನನಗೇನು ಬೇಜಾರಿಲ್ಲ. ಅವ್ನು ಕಟ್ಟಿದ್ರೆ ನಾನು ಕಟ್ಟಲ್ಲ, ಅವ್ನು ಕಟ್ಟಿಲ್ಲ ಅಂದರೆ ನಾನು ಮನೆ ಕಟ್ಟಬೇಕು. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಸ್ಟೇ ಹ್ಯಾಪಿ, ಸ್ಟೇ ಟ್ಯೂನ್.